यतः अन्वयात् इतरतः च अर्थेषु अभिन्नः स्वराट् तेने ब्रह्महृदाय आदिकवये मुह्यन्त्यं सूरयः तेजो वारिहृदां यथा विनिमयः यत्र त्रिसर्गः वृषा धाम्ना स्वेन सदा निरस्तकुहकं सत्यं परं धीमहि ಶ್ರೀಗುರುಭ್ಯೋ ನಮಃ. ಇವತ್ತಿನಿಂದ ಆರಂಭಿಸಿ 3 ದಿವಸಗಳ ಕಾಲ ಭಾಗವತದ ಬಗ್ಗೆ ಚಿಂತನೆ. ವೇದವ್ಯಾಸ ದೇವರಿಗೆ ಭಾಗವತ ಅಂದರೆ ತುಂಬ ಇಷ್ಟ. ಅದರಲ್ಲಿ ಶಕ್ತಿ ಎಷ್ಟು ತುಂಬಿಸಿದ್ರು ಅಂತ ಕೇಳಿದರೆ, ನಾವು ಮುಟ್ಟಿದ್ದೆಲ್ಲ ಮಣ್ಣಾಗುವ ಸಂದರ್ಭ ಬಂದಾಗ ಜಾತಕ ಹಿಡ್ಕೊಂಡು ಜೋಯಿಸರ ಕಡೆಗೆ ಹೋದರೆ ನಾನಾ ರೀತಿಯ ಪ್ರಾಯಶ್ಚಿತ್ತ ಹೇಳ್ತಾರೆ. ಜೊತೆಯಲ್ಲಿ ಭಾಗವತವನ್ನು ಕೇಳುವುದು, ಭಾಗವತ ಕೇಳಿಸುವಂತ ಒಂದು ಬೇರೆ, ಭಾಗವತವನ್ನು ಕೇಳು ಎನ್ನುವುದು ಬೇರೆ. ಮೊದಲ ಹಾಗೆ ಹೇಳ್ತಿದ್ದಾರೆ, ಭಾಗವತ ಹೇಳಿಸುವುದು ಅಂತಿದ್ದಾರೆ. ಭಾಗವತ ಹೇಳಿಸಲಿಕ್ಕೆ ಯಾರೋ ಒಬ್ಬ ಆಚಾರ್ಯರನ್ನು ಕರೆಸಿದ, ಭಾಗವತ ಶುರುವಾಯಿತು. ಇವ ಎಲ್ಲೋ ಹೊರಗಿನಿಂದ ತಿರುಗಾಡ್ತಾ ಇದ್ದಾನೆ. ಯಾರು ಕೇಳಿದ್ದಾರೆ ಅವರನ್ನು, ಮಹಾರಾಜ ಭಾಗವತ ಹೇಳಿದ್ದಲು ಪ್ರಾಯಶ್ಚಿತ್ತ ರೂಪದಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಲ್ಲ, ಅದಕ್ಕಂತ ಹೇಳಿಸುವ ಕೇಳಿ ಅದನ್ನು ಈಗ ಜ್ಯೋತಿಷ್ಕರು ತುಂಬ ಬುದ್ಧಿವಂತರಾಗಿದ್ದಾರೆ. ಅವರಂದಾಗ ಭಾಗವತ ಕೇಳು, ನೀನೇ ವೆಚ್ಚ ಮಾಡಿ ಭಾಗವತ ಹೇಳಿ ಅದನ್ನು ಕೇಳುವಂತ ಪ್ರಾಯಶ್ಚಿತ್ತ ರೂಪದಲ್ಲಿ ಅಲ್ಲಿಯ ತನಕ ಸ್ಥಾನ ಉಂಟು ಭಾಗವತಕ್ಕೆ. ಯಾಕೆಂದರೆ ವೇದವ್ಯಾಸರು ತುಂಬ ಕಾಳಜಿ ವಹಿಸಿಕೊಂಡು ಮಾಡಿದ್ದಾರೆ. 17 ಪುರಾಣಗಳನ್ನು ಮಾಡಿದ್ದಾರೆ. ನಮ್ಮ ಜನ ಏನು ಬದಲಾಗಿಲ್ಲ. ಹೀಗೆ ವೇದವ್ಯಾಸರು ನದಿ ಬದಿಯಲ್ಲಿ ಕೂತಿದ್ದಾರೆ. 17 ರೀತಿಯ ಗ್ರಂಥಗಳನ್ನು ಕೊಟ್ಟರೂ ಕೂಡ ಜನ ಓದುವ ಹಂತದಲ್ಲಿಲ್ಲ, ಬದಲಾಗುವ ಹಂತದಲ್ಲಿಲ್ಲ. ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಹೋಗುವುದು ಮನುಷ್ಯರಂತೆ. ಎದುರು ವೇದವ್ಯಾಸರು ಆಲೋಚನೆ ಮಾಡುವ ಪ್ರಸಂಗ ಇಲ್ಲ. ವೇದವ್ಯಾಸರು ಅಂತಂದರೆ ನಾರಾಯಣ ಅವತಾರ. ಕೃಷ್ಣ ಹೇಗೆ ನಾರಾಯಣ, ವೇದವ್ಯಾಸರು ಕೂಡ ಹಾಗೆಯೇ ನಾರಾಯಣ. ಆಲೋಚನೆ ಪ್ರಸಂಗನೇ ಇಲ್ಲ. ಹಾಗೂ ಮನುಷ್ಯರಂತೆ ಸರಸ್ವತಿ ನದಿ ತೀರದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಿರಬೇಕಾದ್ರೆ ನಾರಾಯಣ ಬಂದಂತ ನಾರದರು ಹೇಳಿ, ಏನೋ ತೆಪ್ಪಗೆ ಕೂತಿದ್ದೀರಾ ಅಂತ ವ್ಯಾಸರು ಹೇಗೆ ಕೂತಿ ಅಂತ. ಹಾಗೆ ಇನ್ನೊಂದು ಪ್ರಯೋಗ ಏನು, ಇನ್ನೊಂದು ಗ್ರಂಥ ಇಷ್ಟು ಬರ್ಗದಲ್ಲಿ ಓದುವುದಿಲ್ಲ ಅಂತ ಇನ್ನೊಂದು ಬರೆದು ಬಿಟ್ಟು ಜನ ಹತ್ತು ಸಮೀಪ ಬರೋಲ್ಲ. ನೋಡೋಣ, ಪರೀಕ್ಷೆ ಮಾಡೋಣ. ಅಲ್ಲಿ ಇಷ್ಟು ಈ 17 ಪುರಾಣಗಳಲ್ಲಿ ನೀವು ಏನೇನೇನೋ ಹೇಳಿದ್ದಲ್ಲ, ದೇವರ ಕಥೆಗಳನ್ನೇ ಹೇಳಿದ್ದೀರಿ. ಈ ಸಲ ಸ್ವಲ್ಪ ಬದಲಾವಣೆ ಮಾಡಿ ದೇವರ ಭಕ್ತರ ಕಥೆಗಳನ್ನು ಹೇಳಿ ನೋಡೋಣ. ಲೋಕದಲ್ಲಿ ಯಾವುದೆಲ್ಲ ಚಾಲ್ತಿಯಲ್ಲಿ ಉಂಟು ವ್ರತ ನಿಯಮಗಳು, ಅದಕ್ಕೆ ಸಂಬಂಧಪಟ್ಟ ಕಥೆ ಹೇಳಿ ನೋಡೋಣ. ಯಾವುದು ಸಂಬಂಧಪಟ್ಟದ್ದು ವ್ರತ ನಿಯಮಗಳು? ಒಂದು ಏಕಾದಶಿ. ಆ ಏಕಾದಶಿಗೆ ಏಕಾದಶಿಯ ಮಹತ್ವ ಏನು ಅಂತ ತಿಳಿಸಲಿಕ್ಕೆ ನೋಡೋಣ. ಒಂದು ಕಥೆ ಹೇಳಿ. ದೇವರು ದೊಡ್ಡವರಿಗೆ ಮಾತ್ರ ಒಲಿಯುವುದು ಅಂತ ಕೆಲವರ ತಲೆಯಲ್ಲಿ ಉಂಟು. ಚಿಕ್ಕವರಿಗೂ ಒಲಿಯುತ್ತಾನೆ ಅಂತ ತಿಳಿಸಿಕೊಡ್ಲಿಕ್ಕೆ ನೋಡೋಣ. ಒಂದು ಧ್ರುವನ ಚರಿತ್ರೆ ಹೇಳಿ, ಒಂದು ಪ್ರಹ್ಲಾದನ ಚರಿತ್ರೆ ಹೇಳಿ ಅಂತ. ಹೀಗೆ ನಾರದರು ಹೇಳಿದಾಗ ಕೇಳಿಸಿಕೊಂಡವನಂತೆ ನಟಿಸಿದ ವೇದವ್ಯಾಸದೇವರು ರಚನೆ ಮಾಡಿದ ಗ್ರಂಥವೇ ಭಾಗವತ ಅಂತ. ಯಾಕೆಂದರೆ 17 ಪುರಾಣಗಳು ಕೂಡ ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳನ್ನೇ ಹೇಳುವುದು. 17 ಕೂಡ ನಿಜವಾಗಿ ಭಾಗವತವೇ. ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳನ್ನು ಯಾವುದು ಹೇಳುತ್ತೋ ಅದಕ್ಕೆ ಭಾಗವತ ಅಂತ ಹೆಸರು. 17 ಅದೇ ಮಾಡಿದ್ರು. ಆದರೆ 18ಕ್ಕೆ ಮಾತ್ರ ಭಾಗವತ ಅಂತ ಹೆಸರು ಬಂತು. ಭಗವಂತನಿಗೆ ಸಂಬಂಧಪಟ್ಟ ಗ್ರಂಥ ಭಾಗವತ ಅಂತ ಹೆಸರು ಬಂತು. ನಿಮಗೆ ಉದಾಹರಣೆ ಕೊಡುವುದಾದರೆ, ಎತ್ತಲ್ಲಿ ಸಂಸ್ಕಾರ ಆದಾಗ ಒಂದು ಬೇರೆ 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 ಹೆಸರು ಬರುತ್ತೆ. ನಮಗೆ ಸಂಸ್ಕಾರ ಆಯ್ತು ಬಂದುಬಿಟ್ರೆ ಒಟ್ಟು ಅಂತ ಹೆಸರು ಬರುತ್ತೆ. ಲಕ್ಷ್ಮ ಎಂಬ ಸಂಸ್ಕಾರ ಆಯ್ತು ಅಂತಂದರೆ ಗೃಹಸ್ಥ ಗೃಹಿಣಿ ಅಂತ ಹೆಸರು ಬಂತ. ಅಕ್ಕಿಗೆ ಸಂಸ್ಕಾರ ಆಯ್ತು ಅಂತಂದ್ಬಿಟ್ರೆ ಅನ್ನ ಅಂತ ಹೆಸರು ಬಂತ. ಹತ್ತಿಗೆ ಸಂಸ್ಕಾರ ಆದಾಗ ಬಟ್ಟೆ ಅಂತ ಹೆಸರು ಬಂತ. ಚಿನ್ನದ ಗಟ್ಟಿಗೆ ಸಂಸ್ಕಾರ ಆದಾಗ ಬಳೆಯೋ ತೊಳಸ್ಮಣಿಸವನೋ ಕಿವಿಗೋ ತಲೆಗೋ ಏನೋ ಹೆಸರು ಬಂತ. ಭಾಷೆಗೆ ಸಂಸ್ಕಾರ ಆದಾಗ ಏನು ಹೆಸರು ಬಂತು? ಸಂಸ್ಕೃತ.
ಸಂಸ್ಕಾರದಂತ ಭಾಷೆ ಅಷ್ಟೇ ಹೊರತು ಬೇರೆ ಹೆಸರು ಬರಲಿಲ್ಲ. ಹೇಗೋ ಅದೇ ರೀತಿಯಲ್ಲಿ ಈ ಗ್ರಂಥಕ್ಕೆ ವ್ಯಾಸರು ಕೊಟ್ಟ ಹೆಸರು ಭಾಗವತ, ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳುವ ಗ್ರಂಥ ಭಾಗವತ. ನಮ್ಮಲ್ಲಿ ಈಗಲೂ ಕೂಡ ಒಂದು ಬೈಯುವ ಶಬ್ದವು ಭಾರಿ ಮಾತಾಡ್ತಾರೆ. ಎದೆ ಹೊಡೆದ್ರೆ 4 ಅಕ್ಷರ ಸಿಗೋದು. ಅದೇನು ಎದೆ ಹೊಡೆದ್ರೆ 4 ಅಕ್ಷರ ಯಾವುದದು? ಭಾರಿ ಮಾತಾಡ್ತಾನೆ. ಮಾತಾಡೋದಿಲ್ಲ, ತಲೆ ಕಡದೇ ಮಾತೇ ಮಾತನ್ನು ತಲೆ ಎಳೆದು ಹೋಗುವ ಮಾತಿಲ್ಲ. ಆದರೆ ಅವನ ಎದೆ ಹೊಡೆದ್ರೆ 4 ಅಕ್ಷರ ಸಿಗಲಿಕ್ಕೆ ಅಷ್ಟು ಪ್ರಸಿದ್ಧಿಗೆ ಬಂದಿರತಕ್ಕಂಥ ಗ್ರಂಥ ಭಾಗವತ. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಸ್ವಲ್ಪ ಕನ್ನಡೀಕರಿಸಿ ಹೇಳೋದು ಅಂತಂದರೆ, ಎಲ್ಲ ಸತ್ತ ಮೇಲೆ ಎಲ್ಲ ಹೋದರು, ಇಲ್ಲಿ ಭಗವಂತನ ಮನೆಗೆ ಎತ್తుಗೋದು. ದ್ವಾರಪಾಲಕ ಒಬ್ಬೊಬ್ಬರನ್ನೇ ಒಳಗೆ ಬಿಡುತ್ತಿದ್ದಾರೆ. ಅವರ ಪರಿಚಯ ಕೇಳಿಕೊಂಡು ಒಳಗೆ ಬಿಡುವುದು. ಒಬ್ಬೊಬ್ಬರನ್ನೇ ಬಿಟ್ಟು ಕೆಲವರನ್ನು ಬೇಡ ಅಂತಂದು ಕೆಲವರನ್ನು ಬಿಟ್ಟು ಮತ್ತೊಬ್ಬ ಬಂದ. ಅವನನ್ನು ಕೇಳಿದ್ರಂತೆ ದ್ವಾರಪಾಲಕರು, ಯಾರು ನೀನು, ಭೂಮಿಯಲ್ಲಿ ಏನು ಮಾಡಿದ್ದೆ? ಅದಕ್ಕಂತ ನಾನು ಭಾಗವತ ಓದಿದ್ದೇನೆ, ಭಾಗವತ ಕೇಳಿದ್ದೇನೆ, ಭಾಗವತದಲ್ಲಿ ಹೇಳಿದಂತೆ ನಾನು ಅನುಷ್ಠಾನ ಮಾಡ್ತಾ ಇದ್ದೇನೆ ಅಂದಾಗ ಹೋಗಿ ದ್ವಾರಪಾಲಕರು ದೇವರ ಹತ್ರ ಹೇಳಿದ್ರಂತೆ, ಹೀಗೆ ಒಬ್ಬ ಬಂದಿದ್ದಾನೆ, ಏನು ಮಾಡಿದೆ? ದೇವರು ಏನಂತ ಗೊತ್ತಾ? ನನ್ನ ಭಾಗವತ. ಹಾಗಾದರೆ ಬೇರೆ ಯಾರನ್ನೂ ಕೂಡ ನನ್ನ ಭಾಗ ಅಂತ ದೇವರು ಹೇಳಿಲ್ಲ. ಈ ಗ್ರಂಥವನ್ನು ಓದಿಕೊಂಡು ಹೋದವರನ್ನು ದೇವರು ನನ್ನ ಭಾಗವಾದ ಹಾಗಾದರೆ ಅದಕ್ಕೆ ನಾನು ಕನ್ನಡದಲ್ಲಿ ಹೇಳಿದ್ದೆ. ಅಂದರೆ ಅಷ್ಟು ತೂಕ ಉಂಟು ಈ ಭಾಗವತ ಗ್ರಂಥ. ನಮಗೆಲ್ಲ ಗೊತ್ತು, ಪರೀಕ್ಷಿತ ಕೊನೆಯ ಹಂತದಲ್ಲಿ 7 ದಿವಸ ಈ ಭಾಗವತವನ್ನು ಕೇಳಿ ತಾನು ದೇಹತ್ಯಾಗ ಮಾಡಿ. ಅದರ ಹಿನ್ನೆಲೆಯನ್ನು ಗೊತ್ತು. ಶೃಂಗಿಯತಕ್ಕ ಒಂದು ಮಾಣಿ ಅವನ ಅಪ್ಪನ ಕೊರಳಿಗೆ ಪರೀಕ್ಷಿಸಿದಾಗ ಒಂದು ಸರ್ಪದ ಕೊರಳಿಗೆ ಹಾಕಿ. ಯಾಕೆ ಈ ರಾಜನಿಗೆ ಆ ಋಷಿ ಬಾಯಾರಿಕೆ ಕೊಟ್ಟಿಲ್ಲ ಅಂತ ಇಷ್ಟೇ ಅವನಿಗೆ ಕೃಷಿ ಆಗಿತ್ತು. ಬಾಯಾರಿಕೆ ಕೊಟ್ಟು ಋಷಿ ದೇವರ ಚಿಂತನೆಯಲ್ಲಿಲ್ಲ, ಅವನಿಗೆ ವಾಕ್ಯ ಪ್ರಪಂಚದ ಪ್ರಜ್ಞೆನೇ ಇರಲಿಲ್ಲ. ಆದರೆ ರಾಜನ ತಲೆಯಲ್ಲಿ ಹೋಗಿಲ್ಲ. ನಾನು ಬಂದಾಗ, ಒಬ್ಬ ರಾಜ ಬಂದಾಗ ನನಗೆ ಗೌರವ ಕೊಟ್ಟಿಲ್ಲ, ಬಾಯಾರಿಕೆಗೆ ಕೊಟ್ಟಿಲ್ಲ ಅಂತ ಹೇಳಿಕೊಂಡು ಸತ್ತ ಹಾವಿನ ಹೆಣವನ್ನು ಕೊರಳಿಗೆ ಹಾಕಿದ. ಮಗುವಿಗೆ ಗೊತ್ತಾಯಿತು, ಎಲ್ಲೋ ಇತ್ತು ಮಗುವಿಗೆ ಯಾರೋ ಹೇಳಿದ್ರು. ಮಗು ನಿಂತುಕೊಂಡಲ್ಲೇ ಮಗುವಿನ ಬಾಯಿಂದ ಬಂದ ಮಾತು, ಇಂದಿನಿಂದ 7ನೇ ದಿವಸಕ್ಕೆ ಇವ ಸಾಯಿ, ಪರೀಕ್ಷಿತರಾಗ ಸಾಯಿ. ನಾವು ಯಾರಾದರೂ ಒಬ್ಬನಿಗೆ ಬೈಯುವಾಗ ಹೇಗೆ ಬರ್ತೇವೆ? ಹಳಾದು ಕೊಡಾಡಿ ಅದು ಬಿಟ್ಟು 1 ವಾರ ಪೂರ್ತಿ ಹಾಳಾದ ಕೊಡನ್ನು ಬೈಯಲ್ಲ. ನಮ್ಮ ಬೈಯೋದು ಹಾಗೇನಾದರೂ ಉಂಟ? ಹಾಳಾಗು ಬಂದರೆ ಈಗಲೇ ಹಾಳಾಗು ಕೆಲಸ. ಅದು ಬಿಟ್ಟು 1 ವಾರದ ನಂತರ ನೀನು ಹಾಳಾಗಿ ಹೋಗುತ್ತ ಬೈಯಲ್ಲ. ನಾನು ಇವತ್ತು ಮಾಡಿ ಬೈದದ್ದೇನು, ಇಂದಿನಿಂದ 1 ವಾರಕ್ಕೆ ನೀನು ಸರ್ಪ ಕಚ್ಚಿ ಸಾಯಬೇಕು ಅಂತ ಬೈದದ್ದು. ಯಾಕೆ ನನಗೆ ಅಂತ ಮಾತು ಬಂತು. ದೇವರು ಉಳಿಸಿದ್ದು. ಕೃಷ್ಣ ಆ ಶೃಂಗಿಯ ಎಷ್ಟೇ ಶೃಂಗಿ ತಪಸ್ಸು ಮಾಡುವನಾಗಿರಲಿ, ಅವನಪ್ಪ ಭಾರಿ ದೇವರನ್ನು ತಿಳಿದವನಾಗಿರಲಿ, ಆದರೆ ದೇವರು ಮಾತ್ರ ಇವನ ಬಾಯಿಯನ್ನು ನಿಂತುಕೊಂಡು 7 ದಿವಸಗಳ ಅವಕಾಶವನ್ನು ಕೊಟ್ಟ ಪರೀಕ್ಷಿತ ರಾಜನಿಗೆ ಉದ್ಧತನಾಗುವುದಕ್ಕೋಸ್ಕರ. ಅದಾದರೂ ದೇವರು ಯಾಕೆ ಹಾಗೆ ನುಡಿಸಿದ ಅವನ ಬಾಯಿಯಲ್ಲಿ, ಶೃಂಗಿಯ ಬಾಯಿಯಲ್ಲಿ 7 ದಿವಸದಲ್ಲಿ ಯಾಕೆ ನುಡಿಸಿದ ಅಂತ ಕೇಳಿದರೆ ಮತ್ತೆ ಏನೂ ಅಲ್ಲ. ಪರೀಕ್ಷಿತ ರಾಜ ಯಾರು? ಉತ್ತರೆಯ ಮಗ. ಉತ್ತರೆ ಯಾರು? ಅಭಿಮನ್ಯುವಿನ ಹೆಂಡತಿ. ಅಭಿಮನ್ಯು ಯಾರು? ಸುಭದ್ರೆಯ ಮಗ. ಸುಭದ್ರೆ ಯಾರು? ಕೃಷ್ಣನ ತಂಗಿ. ಕೃಷ್ಣನ ತಂಗಿ ಸುಭದ್ರೆ ಅರ್ಜುನನ ಹೆಂಡತಿ. ಅವರ ದಾಂಪತ್ಯದ ಫಲ ಅಭಿಮನ್ಯು. ಅಭಿಮನ್ಯುವಿನ ಹೆಂಡತಿ ಉತ್ತರೆ ಗರ್ಭದಲ್ಲಿ ಬಂದಿರತಕ್ಕಂಥದ್ದೇ ಪರೀಕ್ಷಿತನಾಗತಕ್ಕಂಥ. ಅದಕ್ಕೆ ಏನು ಸಂಬಂಧ? ಮತ್ತೇನು ಇಷ್ಟೇ. ಸುಭದ್ರೆ ಯಾರು ಗೊತ್ತಾ? ಆಚಾರ್ಯ ಮಧ್ವರು ಇದರ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಡ್ತಾರೆ. ಆಚಾರ್ಯ ಮಧ್ವರಿಗೆ ಕಣ್ಣೆದುರಿಗೆ ಕಾಣುತ್ತೆ, ಇಲ್ಲ ಅದನ್ನು ಸರಿಯಾದ ಚಿತ್ರಣ ಕೊಡ್ತಾರೆ. ಸುಭದ್ರೆ ಮತ್ತೆ ಯಾರೂ ಅಲ್ಲ, ರಾಮಾಯಣ ಕಾಲದಲ್ಲಿ ಲಂಕೆಯಲ್ಲಿ ಸೀತೆಯನ್ನು ಕಾದುಕೊಂಡಿದ್ದಂಥ ತ್ರಿಜಟ. ಸೀತೆಯನ್ನು ಕಾದುಕೊಂಡಿದ್ದು. ಸೀತೆ ಅಂದರೆ ಯಾರು?
ನನಗೆ ಗೊತ್ತು ಒಂದು ರಾಮನ ಹೆಂಡತಿ ಇಲ್ಲದ್ರೆ ಜನಕರಾಜನ ಮಕ್ಕಳು ಅಷ್ಟೇ ಗೊತ್ತು ವಿನ ಅದಕ್ಕಿಂತ ಹಿಂದೆ ನಮ್ಗೆ ಗೊತ್ತಿಲ್ಲ. ಸೀತೆ ಯಾರು? ಲಕ್ಷ್ಮಿಯ ಅವತಾರ. ಲಕ್ಷ್ಮಿ ಯಾರು? ಲಕ್ಷ್ಮಿ ಯಾರು ಅಂತ ಕೇಳಿದ್ರು ನಮ್ಗೆ ಗೊತ್ತು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿಕೊಂಡು ದುಡ್ಡಿನ ಅಭಿಮಾನಿ ಲಕ್ಷ್ಮಿಗೆ ಪರಿಚಯ ಮಾತ್ರ ವಿನಃ ಅವಳ ಇನ್ನೊಂದು ಮುಖ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಮುಖ ಯಾವುದು? ಶ್ರುತಿ ತತೆಗಳಿಗೆ ಅಭಿಮಾನಿ ಲಕ್ಷ್ಮಿ. ಎಷ್ಟು ವೈದಿಕ ಸಾಹಿತ್ಯ ಅಂತ ಉಂಟು ಅಷ್ಟನ್ನೂ ಕೂಡ ತನ್ನ ಹಿಡಿತದ ಬಿಟ್ಟುಕೊಂಡಳು ಲಕ್ಷ್ಮಿ. ಅದರ ಅಭಿಮಾನಿ ಲಕ್ಷ್ಮಿ. ನಮ್ಮಲ್ಲಿ ಒಂದೊಂದಕ್ಕೊಂದು ಅಭಿಮಾನಿ ದೇವರು ಇದ್ದಾರಲ್ಲ, ಅದೇ ರೀತಿ ವೈದಿಕ ಸಾಹಿತ್ಯಕ್ಕೆ, ಸಮಸ್ತ ವೈದಿಕ ಸಾಹಿತ್ಯಕ್ಕೆ ಅಭಿಮಾನಿ ಯಾರು? ಲಕ್ಷ್ಮಿ. ಲಕ್ಷ್ಮಿಯೇ ಸೀತೆಯಾಗಿ ಬಂದಂತ ಆ ಸೀತೆಯನ್ನು ಕಾದುಕೊಂಡಿದ್ದದ್ದು ತ್ರಿಜಟೆಯ. ಅಂದ್ರೆ ಏನಂತ? ವೈದಿಕ ಸಾಹಿತ್ಯವನ್ನು ಕಾದುಕೊಂಡು ಬಂದಿರತಕ್ಕಂಥ ಹೆಣ್ಮಗಳು ತ್ರಿಜಟ ಅಂತ. ನಾವು ಕಾಯ್ದೆಗೆ ಹಾಗೇನೆ ನಾವು ಕಾಯಲಿಕ್ಕೆ ಬರುತ್ತೆ. ಹೇಗೆ? ಪ್ರತಿ ದಿವಸ ಗಾಯತ್ರಿ ಜಪ ಮಾಡಿಕೊಂಡು ಬಂದಿರುವುದಾದರೆ ಅದೇ ನಾವು ವೈದಿಕ ಸಾಹಿತ್ಯವನ್ನು ಕಾಪಿಡುವುದು ಅಂತ. ಪ್ರತಿ ದಿವಸ ಲಕ್ಷ್ಮೀ ಶೋಭಾನವನ್ನು ಹಾಡಿಕೊಂಡು ಬಂದಿರುವುದಾದರೆ ಅದೇ ಸೀತೆಯನ್ನು ನಾವು ಕಾಪಿಡುವುದು ಅಂತ. ಯಾರು ಈ ರೀತಿಯಲ್ಲಿ ಅಧಿಕಾರ ಇಲ್ವೋ, ಗಾಯತ್ರಿ ಹೇಳಿದ ಅಧಿಕಾರ ಇಲ್ವೋ, ಪುರಾಣದಲ್ಲಿ ಅಧಿಕಾರ ಇಲ್ಲ, ದೇವರ ಸ್ತೋತ್ರಗಳು ತುಂಬ ಉಂಟು, ಅದರಲ್ಲಿ ಅಧಿಕಾರ ಎಲ್ರಿಗೂ ಕೂಡ ಆ ಸ್ತೋತ್ರಗಳನ್ನು ಪ್ರತಿ ದಿವಸ ಹೇಳಿಕೊಂಡು ಬರುವುದೇ ನಾವು ಸೀತೆಯನ್ನು ಕಾದುಕೊಂಡು ಬಂದಂತೆ. ಸೀತೆಯನ್ನು ಕಾದುಕೊಂಡು ಬಂದಿರತಕ್ಕಂಥ ತ್ರಿಜಟೆ ಸೀತೆ ರಾಮಚಂದ್ರ ವಿಷಯ ತಂದು ಒಪ್ಪಿಸಿಯಾಗಿ ಹೇಳಿದರು. ತ್ರಿಜಟೆ ಕೇಳಿದ್ದಾರೆ, ನನಗೆ ಇಷ್ಟು ಲಕ್ಷ ಕಾದುಕೊಂಡಿದ್ದೆ ರಾಮಚಂದ್ರ, ನಿನ್ನ ಹೆಂಡತಿಯನ್ನು ಕಾದುಕೊಂಡಿದ್ದೆ, ನನಗೇನಿಲ್ಲ. ಆವಾಗ ರಾಮಚಂದ್ರ ಹೇಳಿದ ಮಾತು, ನಾನು ಮುಂದಿನ ಅವತಾರದಲ್ಲಿ ಕೃಷ್ಣನಾಗಿ ಬರ್ತೇನೆ. ಆವಾಗ ತ್ರಿಜಟೆ ನೀವು ನಮ್ಮಲ್ಲಿ ತಂಗಿ, ಎಲ್ಲೆಲ್ಲೂ ತಂಗುಬೇಡಿ, ನಮ್ಮಲ್ಲೇ ಅಲ್ಲಿಂದ ತಂಗಿ. ನಮಗೊಬ್ಬರು ಮನೆಯಲ್ಲಿ ತಂಗಿರಬೇಕು ಅಂತ ವಿದುರ ಹೇಳಿರತಕ್ಕಂಥ ಮಾತು. ತಂಗಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾದರೆ ವೇದವನ್ನು ಕಾಪಿಟ್ಟ, ವೇದ ಯಾರು? ದೇವರನ್ನು ಹೊಗಳಿಕ್ಕಿದ್ದದು, ದೇವರ ಸ್ತೋತ್ರ ಮಾಡಲಿಕ್ಕಿದ್ದದು ವೇದ ಅಂತಂದ್ರೆ ಅಲ್ವೋ? ವೇದ ಅಂದರೆ ಏನು? ದೇವರನ್ನು ಹೊಗಳಿಕ್ಕಿಲ್ಲ. ಹಾಗಾದರೆ ಭಗವಂತನನ್ನು ಯಾರು ಹೊಗಳ್ತಾರೋ, ಅವರನ್ನು ಯಾರು ಸಂರಕ್ಷಣೆ ಮಾಡ್ತಾರೋ ಅವರ ಸಂರಕ್ಷಣೆ ಜವಾಬ್ದಾರಿಯನ್ನು ಭಗವಂತ ತಗೊಳ್ತಾರೆ. ಯಾಕಂದರೆ ಅದೇ ತ್ರಿಜಟ ಸುಭದ್ರೆಯಾಗಿ ಬಂದು ಅವರನ್ನು ಕೃಷ್ಣ ಅರ್ಜುನನಿಗೆ ಕೊಟ್ಟು ಲಗ್ನ ಮಾಡಿದ. ಅವರ ದಾಂಪತ್ಯದ ಫಲವೇ ಅಭಿಮನ್ಯು. ಅಭಿಮನ್ಯುವಿನ ಹೆಂಡತಿಯ ಉತ್ತರೆಯ ಮಗನೇ ಪರೀಕ್ಷಿತ. ಅಲ್ಲಿಂದ ಕೃಷ್ಣ ಏನು ಮಾಡಿದ? ಈಗಲೇ ಸತ್ತೋಗ್ರಿ ಎಂದು ನಾವು ಮಾತು ಬಂದಿದ್ರೆ ಸಾಧನೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಅದಕ್ಕೆ ದೇವರು 7 ದಿನಗಳ ಅವಕಾಶವನ್ನು ಕೊಟ್ಟರು. ಈ ಮಾಡಿಯ ಬಾಗಿಲು ಸ್ವಯಂ ಭಗವಂತ ಸರಸ್ವತಿ ಮೂಲಕ ಹೇಳಿಸಿ 7 ದಿವಸಕ್ಕಿಂತ ಮೊದಲು ಸಾಯಬೇಕು. ಯಾಕೆ? ನಮಗೆ ನಮ್ಮ ದೇಹದಲ್ಲಿ ತೊಗಲು, ಚರ್ಮ, ಮಾಂಸ, ಉದಿರ, ಮೇಧ, ಮಜ್ಜ, ಅಸ್ಥಿ ಕೊಟ್ಟು 7 ಸುತ್ತಿನ ಕೋಟೆ ಸಾಲಕ್ಕೆ. ಮತ್ತೆ ಅದರ ಮೇಲೆ ನಮ್ಮ ಬನ್ನಿ, ಅದರ ಮತ್ತೊಂದು ಅಂಗಿ, ಇನ್ನೊಂದು ಕೋಟೆ, ಮೇಲೆ ಫ್ಯಾನ್. ಇಷ್ಟು ಒದ್ದಾಡತಕ್ಕಂಥ ದೇವರನ್ನು 7 ಸುತ್ತಿನ ಕೋಟೆ ಕೊಟ್ಟದ್ರಲ್ಲಿ ಒದ್ದಾಡ್ತಿದ್ದೆ ಸಾಕು. ಇದನ್ನು ಕೂಡ ತುಂಬಿಸ್ಕೊಂಡು ಮತ್ತು ಒದ್ದಾಡ್ತೀವಿ ಅಂತ.
ಹಾಗಾದ್ರೆ 7 ಸುತ್ತಿನ ಕೋಟೆಯನ್ನು ಭೇದಿಸಿಕೊಂಡು ಜೀವ ಬರುವುದಕ್ಕೋಸ್ಕರ 7 ದಿನದ ಕಥೆಯ ಕೇಳಿ ಏಳಿಯೋ ವೈಕುಂಠಕ್ಕೆ ಅಂತ ಹೇಳಿಕೊಂಡು ಪರೀಕ್ಷಿತ ರಾಜನಿಗೆ ಬಂದಿರತಕ್ಕಂತಹ ಶಾಪ, ಆ ಶಾಪ ಪ್ರಕಾರ ಅವ ಭಾಗವತ ಕೇಳಲಿಕ್ಕೆ ಅಂತ ತಾನು ತೊಡಗಿದಾಗ ಯದೃಚ್ಛಯ ಶುಕಾಚಾರ್ಯರು ಬಂತು. ಅವನು ಎಲ್ಲೂ ಕೂಡ ಹೋಗುವರಲ್ಲ, ಯಾರಿಗೂ ಸಿಗುವವರಲ್ಲ, ತನ್ನ ಕಾಡಿಗೆ ತಾನು ಹೋಗ್ಬೇಕು. ಎಲ್ಲಿಯ ತನಕ ಅಂತಂದ್ರೆ ಹಿಂದಿನಿಂದ ವೇದವ್ಯಾಸರು ಬರ್ತಾ ಇರುತ್ತೆ, ಮುಂದಿನಿಂದ ಶುಕಾಚಾರ್ಯ ಹೋಗ್ತಾ ಇರ್ತಾ ಇರುತ್ತೆ. ವೇದವ್ಯಾಸರು ಮಗ ಅಂತಂದ್ರಂತೆ ತಿಳ್ಕೊಂಡೇ ವೇದವ್ಯಾಸರ ಮಗ ತಾನೆ ಶುಕಾಚಾರ್ಯ ಮಗ ಅಂತಂದ್ರಂತೆ ತಿಳ್ಕೊಂಡೇ. ಆಮೇಲೆ ಭಾಗವತ ಹೇಳ್ತೇನೆ ಅಂತಂದ್ರೆ ತಿರುಗಿಸ್ತಾರೆ. ಅಷ್ಟು ಭಾಗವತಕ್ಕೂ ಮಹತ್ವ ಶುಕಾಚಾರ್ಯಗೆ, ರುದ್ರದೇವಿಗೆ ಭಾಗವತದಲ್ಲಿ ಕೂಡ ಅಷ್ಟೇ ಫಲ ಅಂತ ಶುಕಾಚಾರ್ಯ ಯದೃಚ್ಛಯ ಪರೀಕ್ಷಿತ ರಾಜನಿಗೆ ಸಿಕ್ಕಿದ್ರು. ಗಂಗಾ ತೀರದಲ್ಲಿ ಪರೀಕ್ಷಿತ ರಾಜನ್ನು ಕೂಡಿಸಿಕೊಂಡು 7 ದಿವಸಗಳ ಕಾಲ ಭಾಗವತವನ್ನು ಹೇಳಿದರು. ನಿಜವಾಗಿ ಪರೀಕ್ಷಿತ ರಾಜನಿಗೆ ಕೇಳಬೇಕಾದ ಏನು ಅಂದರೆ ಕೃಷ್ಣ ಕಥೆ. ಯಾಕೆ ಅಂತಂದ್ರೆ ಕೃಷ್ಣನಿಂದಾಗಿ ನನ್ನ ಉದ್ಧಾರ, ನಾನು ಬದುಕಿದ್ದು ಕೃಷ್ಣನಿಂದ, 7 ದಿವಸ ಆಯುಷ್ಯ ಕೊಟ್ಟದ್ದು ಕೃಷ್ಣ. ಇನ್ನು ಹೇಳ್ತಾರೆ ಪರೀಕ್ಷಿತ ರಾಜನಿಗೆ ವಿಷಯ ಆಯ್ತಂದ್ರೆ ಅವನಿಗೆ ಬಂದು ಅದೇ ಮಾಡಿ ಬಂದು ಹೇಳಿದ. ಅಪ್ಪನಿಗೆ ವಿಷಯ ಗೊತ್ತಾಯಿತು. ಅಪ್ಪ ಅದೇ ಮಾಡಿದ್ದು ಪರೀಕ್ಷಿತ ರಾಜನ ಬಳಿಗೆ ಕಳಿಸಿದ, ಹೋಗಿ ಹೇಳು, 7 ದಿವಸದಲ್ಲಿ ಸಾಹಿತ್ಯ ಹೇಳ್ಕೊಂಡು ನೀನೇ ಹೋಗಿ ಹೇಳಬೇಕು ಅಂತೇಳಿ ಮಗನನ್ನೇ ಕೊಟ್ಟು ಕಳಿಸಿದ. ಹೊರತು ಬೇರೆ ಯಾರನ್ನೂ ಕೊಟ್ಟು ಕಳಿಸಿದ, ಮಗನನ್ನೇ ಕೊಟ್ಟು ಕಳಿಸಿದ. ಮಗ ಹೋಗಿ ಹೇಳಿದಾಗ ಪರೀಕ್ಷಿತ ರಾಜನಿಗೆ ಖುಷಿಯೇ ಖುಷಿ. ಎಲ್ಲ ಇಂಥದ್ದು ಒಂದು ಉಂಟ ಅಂತ ಹೇಳಿ ಏನು ಖುಷಿ ಅಂತ ಗೊತ್ತಾ? 7 ದಿವಸ ಸಾಯುವುದಿಲ್ಲ ಅಂತ ಖುಷಿ. ನಮ್ಮ ಜೀವನ ಏನು ಗೊತ್ತಾ? ATM, ಎನಿ ಟೈಮ್ ಮರಣ. ಯಾವಾಗ ಬೇಕಾದ ನೀವಕ್ಕೇನು ಅರ್ಥ ಮಾಡ್ತೀರಿ? ಎನಿ ಟೈಮ್ ಮನಿ ಅಂತ ಅರ್ಥ ಮಾಡ್ತಾರೆ. ಯಾವಾಗ ಬೇಕು ಗೊತ್ತಿದ್ದೇ ಎನಿ ಟೈಮ್ ಮನಿ ಅಂತ. ನಿಜವಾಗಿ ಅರ್ಥ ಏನು ಗೊತ್ತಾ? ಎನಿ ಟೈಮ್ ಮರಣ. ಅದರ ಜೀವನವೇ ATM. ಹಾಗೆ ಪರೀಕ್ಷೆ ರಾಜ ಅಂತ ಏನು ಹೋಗು. ಹಾಗಾದ್ರೆ 7ನೇ ದಿವಸ ಸಾಯಬೇಕು ನಾನು ಅಂದ ಅಂತಂದ್ರೆ 7 ದಿವಸ ಸಾಯಲಿಕ್ಕೆ ಕರ್ತಾನೆ ಅಂತಂದ. ಅದರಲ್ಲಿ ಒಳ್ಳೆದಲ್ಲ ಅಂತ ಕೊಂಡ. ಅದಕ್ಕೆ ನಮ್ಮ ರಾಜಕೀಯ ವ್ಯಕ್ತಿಗಳು ಭಾಗವತ ಓದಬೇಕು, ಅದಕ್ಕೆ ಬೇಕು. ಯಾಕೆ ಎಲ್ಲ ಕೆಟ್ಟದ್ದನ್ನೇ ಹುಡುಕುವುದು ವಿನಃ ಯಾರನ್ನ ಅವಳು ಹೇಗೆ ಒಳ್ಳೆ ಬರ್ತದೆ ಅಲ್ಲಿ ಯಾಕೆ ಮೇಲೆ ಬಂತು ಅಂತ ಯಾರನ್ನ ರಾಗ ನಂತರ ಕೇಳಿದ್ರು. ಅದಕ್ಕೆ ಮೋದಿಗ ಅಂತ 100ಕ್ಕೆ 100 ಒಳ್ಳೆದು ಮಾಡಲಿಕ್ಕೆ ನಾವೇನು ದೇವರಲ್ಲ. 100ಕ್ಕೆ 70-80 ಒಳ್ಳೆದಾಗಿದೆ ನಮ್ಮ ದೇಶಕ್ಕೆ. ಆ ಒಳ್ಳೆದಾದದನ್ನು ಗ್ರಹಿಸುವಷ್ಟು ಕೂಡ ಮನಸ್ಥಿತಿ ಇಲ್ಲ ಅಂತಂದ್ರೆ ಅದಕ್ಕಂದ್ರೆ ಇವುಗಳು ಭಾಗವತ ಓದಲಿ. ಆವಾಗ ಪರೀಕ್ಷಿತರಾದಂತೆ ಬುದ್ಧಿ ಬರುತ್ತೆ ಅಂತ ಒಳ್ಳೆಯದನ್ನು ಗ್ರಹಣ ಮಾಡ್ಬೋದು. ಶಾಪ ಕೊಟ್ಟರು ಅಂತ ಗ್ರಹಣ ಮಾಡಿಲ್ಲ ಪರೀಕ್ಷಿತರಾಗ. ಜನಗಳು ಶಾಪ ಕೊಟ್ಟಂತ ಅಂತ ಗ್ರಹಣ ಮಾಡಿಲ್ಲ. 7 ದಿವಸ ನನ್ನನ್ನು ಸಾಯದಂತೆ ಬದುಕಿಸಿದ್ರು ಅಂತ ಎನ್ನುವುದನ್ನು ಗ್ರಹಣ ಮಾಡಿದೆ. ಹಾಗೆ ಗ್ರಹಣ ಮಾಡಿ ತಾನು ಭಾಗವತ ಕೃಷ್ಣ ಕಥೆ ಅಂತ ಕೇಳಿಕೆ ಕೃಷ್ಣನಿಂದಾಗಿ ನನ್ನ ಉದ್ಧಾರ ಆದದ್ದು, ಅದರಿಂದ ಕೃಷ್ಣ ಕಥೆ ನನಗೆ ನೀವು ಹೇಳಬೇಕು ಅಂತ ಕೂತಾಗ ಶುಕಾಚಾರ್ಯರು ಆಲೋಚನೆ ಮಾಡಿದ್ರಂತೆ. ಇವನಿಗೆ ಕೃಷ್ಣ ಕಥೆಯನ್ನು ಮಾತ್ರ ಹೇಳಿದ್ರೆ ಕೃಷ್ಣ ಕಥೆ ಮೂಲಕ ಹೋಗಬೇಕು. ಅದಕ್ಕೆ ಏನ್ ಮಾಡಬೇಕಾದ್ರೆ ಮೊದಲು ಬೇರೆ ಎಲ್ಲ ಕಥೆಗಳನ್ನು ಕೇಳಬೇಕು. ಇವತ್ತೊಂದು ದಿವಸ ಆಕಾಶ ಕೇಳಿದ ಪರೀಕ್ಷಿತ ಕೃಷ್ಣ ಕಥೆ ಯಾವಾಗ ಹೇಳಿ ನಾಳೆ ನೋಡೋಣ. ಮರು ದಿವಸ ಮರು ದಿವಸ ಆಚೆ ನೋಡೋದು ಆಗಿಲ್ಲ, ಆಚೆ ನೋಡೋದು ಆಗಿಲ್ಲ. ಮತ್ತೆ 7ನೇ ದಿವಸಕ್ಕಾಗುವಾಗ 6ನೇ ದಿವಸಕ್ಕಾಗುವ ಕೃಷ್ಣ ಕಥೆಯನ್ನು ಒಂದು ವೇಳೆ ಮೊದಲೇ ಕೃಷ್ಣ ಕಥೆ ಹೇಳಿದ್ದರೆ ಉಳಿದ 9 ಸ್ಕಂದಗಳನ್ನು ಯಾರು ಹೇಳುವುದು ಯಾರು ಕೇಳುವುದು ಅದೆಲ್ಲ ನಮ್ಮ ನಿಮ್ಮ ಕ್ರಮದಂತೆಯೇ ಆಗಿದೆ. ಒಕ್ಕಡೆ ತಮಾಷೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತು ಆತ್ಮಾರ್ಥ ಹೀಗೆ ಮಾತಾಡೋದ್ರಿಂದ ಗೊತ್ತು. ಬಂದ್ಬಿಟ್ರೆ ಊಟ ಎಷ್ಟೊತ್ತಿಗೆ ಅಂತ ನಾವು ಹೇಳೋದು. ಎದ್ದೆಲ್ಲಿ ಊಟ ಉಂಟು, ಉಪನ್ಯಾಸ ಮತ್ತೆ ಊಟ ಎರಡು ಉಂಟು, ಇಷ್ಟೇ ಉಪನ್ಯಾಸದ ನಂತರ ಊಟ ಉಂಟು ಅಂತ ಹೇಳೋದು. ಯಾಕೆಂದ್ರೆ ಉಪನ್ಯಾಸ ಮುಗಿದು ಅದಕ್ಕೆ ಏನ್ ಮಾಡ್ತಾರೆ ವ್ಯವಸ್ಥಾಪಕರು, ಉಪನ್ಯಾಸದ ಉಂಟು ಊಟದ ಉಂಟು ಹೀಗೆ ಹೇಳ್ತಾರೆ. ಅವಾಗ ನಮಗೆ ಒಳ್ಳೆದು ಊಟ ಮಾಡಬೇಕಾದ್ರೆ ಕೂತ 10 ನಿಮಿಷ ಕೂಡ 15 ನಿಮಿಷ ಕೂಡ ಊಟ ಹಾಕುವ ಪ್ರಸಂಗ ಇಲ್ಲ. ಎಲ್ಲ ಕೇಳಿದ ವ್ಯವಸ್ಥಾಪಕ ಅಕ್ಷರ ಎತ್ಕೊಂಡು ಊಟ ಎಷ್ಟೊತ್ತಿಗೆ ಕೇಳಿದ
ಇತ್ಯಾಪು 1 ಗಂಟೆ ಹಾಗೆ ಕೂಡಿಸಿದ್ರು. ಭಾಗವತ ಕೇಳಿಕೊಂಡು ಊಟ ಮಾಡಿಕೊಂಡು ಬಂದರು. ಆ ದೃಷ್ಟಿಯಲ್ಲಿ ಪರೀಕ್ಷಿತರಾಜನನ್ನು ಕೂಡಿಸಿದ್ರು. 9 ಸ್ಕಂದಗಳು ಬರುವ ತನಕನೂ ಕೂಡ ಅವನು ಕೂಡಿಸಿದ್ರು. ಇವತ್ತು ಹೇಳ್ತೇನೆ ನಾಳೆ ಹೇಳ್ತೇನೆ ಅಂತ ಹೇಳಿಕೊಂಡು 10ನೇ ಸ್ಕಂದಕ್ಕಾಗುವಾಗ ಕೃಷ್ಣ ಕಥೆಯನ್ನು ತಾನು ಆರಂಭ ಮಾಡಿದ್ರು. ಮುಖ್ಯ ಬೇಕಾದ್ದು ಕೃಷ್ಣ ಭಾಗವತ ಅಂತ ಬಿಟ್ಟರೆ ಕೃಷ್ಣ ಕಥೆಯಿಂದ ಆ ಕೃಷ್ಣ ಕಥೆಯನ್ನು ಆರಂಭ ಮಾಡಿದ 3 ದಿವಸದಲ್ಲಿ ನಾವು ಕೂಡ ಸೇರಿಕೊಂಡು ಕೃಷ್ಣನ ಕಥೆಯನ್ನೇ ಸ್ವಲ್ಪ ನೋಡೋಣ. ತುಂಬ ಉಂಟು. ಅಂಬರೀಷನ ಕಥೆ ಉಂಟು, ಧ್ರುವ ಪ್ರಹ್ಲಾದಾದಿಗಳ ಕಥೆ ಭಾರಿ ಉಂಟು. ಸದ್ಯ ನಾವು 3 ದಿವಸಕ್ಕೆ ಕೃಷ್ಣ ಕಥೆಯನ್ನು ನೋಡೋಣ. ಯಾಕೆಂತಂದ್ರೆ ಯಾವಾಗಲೂ ಕೂಡ ಊಟ ಹಾಕುವಾಗ ಮೊದಲೇ ಗಡ್ಡೆ ಊಟ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಅವ ರುಚಿ ಉಂಟು ಅಂತಂದ್ರೆ ಪುನಃ. ಅದೇ ರೀತಿಯಲ್ಲಿ ಮೊದಲೇ 7 ದಿವಸ ಉಪನ್ಯಾಸ ಅಂತ ಇಟ್ಟು ಬಿಟ್ಟರೆ ನಿಮಗೆ ರುಚಿಯಾಗಿಲ್ಲ ಅಂದ್ರೆ ಕೊನೆಗೆ ನಾನು ಒಬ್ಬರು ಇರ್ಬೇಕು. 3 ದಿವಸ ಊಟ ಹಾಕಬೇಕು, 3 ದಿವಸ ಉಪನ್ಯಾಸ ಮಾಡಬೇಕು. ನಿಮಗೆ ರುಚಿ ಆಯಿತು ಅಂದ್ರೆ 3 ದಿವಸ ಏನೇನು ಮಾಡ್ತೀವಿ? ಮನೆಯಲ್ಲೇ ದಿನ ಒಂದು ವೇಳೆ ನಿಮ್ಗೆ ರುಚಿ ಇಲ್ಲ ಅಂದ್ರೆ ಮೊದಲನೇ ದಿನಕ್ಕೆ ಇರಿಸಲಿಲ್ಲ ಅಂದ್ರೆ ಮಣ್ಣು ಅದನ್ನ ಕೂಡ ಅದಕ್ಕೆ ಯಾವಾಗ ಕೂಡ ಅಷ್ಟೇ ಒಳ್ಳೆ ತಂದು ಮೊದಲು ಸ್ವಲ್ಪ ತಗೊಳ್ಳೋದು ಬೇಕು ಅಂತಂದ್ರೆ ಮತ್ತೆ ನಂದೊಂದು ಕ್ರಮ ಉಂಟು ಉಪನ್ಯಾಸ. ಏನು ಅಂತಂದ್ರೆ ಯಾರು ಸ್ವಾಮಿ ಮಾತಾಡಿದ್ರೆ ನಾನು ಮಾತಾಡಬೇಕಾಗಿಲ್ಲ, ಕೂತವರು 7 ಗಂಟೆ ಮೊದಲು ನಾನು ಹೇಳ್ಬೇಕು. ಆ ನಿಟ್ಟಿನಲ್ಲಿ ಒಂದು 3 ದಿವಸಗಳ ಮಟ್ಟಿಗೆ ಕೃಷ್ಣ ಕಥೆಯನ್ನು ಈ ಕೃಷ್ಣ ಕಥೆಯನ್ನು ಕೇಳಬೇಕು. ವಾದಿರಾಜ ಶ್ರೀಪಾದರ ಬಾಯಿ ಅವರು ಕೊಟ್ಟಿರತಕ್ಕಂಥ ಕೃಷ್ಣ ಕಥೆಯ ಹೆಸರೇ ರುಕ್ಮಿಣೀಶ ವಿಜಯ ಅಂತ. ತುಂಬಾ ಅಂದ್ರೆ ತನ್ನ ತಪಸ್ಸನ್ನು ಅದರಲ್ಲಿ ತುಂಬಿಸಿಟ್ಟಿದ್ದಾರೆ ವಾದಿರಾಜ. ಯಾವುದಕ್ಕೋಸ್ಕರ ರುಕ್ಮಿಣೀಶ ಕೊಟ್ಟರು? ಅದರ ಹೆಸರೇ ರುಕ್ಮಿಣೀಶ ವಿಜಯ ಅಂತ ಹೇಳಿ. ರುಕ್ಮಿಣಿ ಅಂದ್ರೆ ಗೊತ್ತು, ಅವಳ ಈಶ ಅಂದ್ರೆ ಗೊತ್ತು, ಕೃಷ್ಣ ಅವನ ವಿಜಯ. ಇದೇ ಕಥೆಯನ್ನು ಮತ್ತೊಬ್ಬ ಮಾಡಿದ. ಅದಕ್ಕೆ ಹೆಸರು ಶಿಶುಪಾಲ ವಧೆ ಅಂತ ಕೊಟ್ಟ. ಮಾಘ ಒಬ್ಬ ಕವಿ, ಅವನು ಕೃಷ್ಣ ಕಥೆಯನ್ನು ಬರೆದಿದ್ದ. ಅದಕ್ಕೆ ಹೆಸರು ಕೊಟ್ಟ ಶಿಶುಪಾಲ ವಧೆ ಅಂತ ಹೆಸರು. ಆ ಗ್ರಂಥಕ್ಕೆ ಶಿಶುಪಾಲ ವಧೆ ಕೃಷ್ಣ ಕಥೆ, ಆ ಗ್ರಂಥಕ್ಕೆ ಪೂನಾದಲ್ಲಿ ಪುಣ್ಯಪಟ್ಟಣದಲ್ಲಿ ಮೆರವಣಿಗೆ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಆ ಸಮಯದಲ್ಲಿ ವಾದಿರಾಜ ಶ್ರೀಪಾದರಲ್ಲಿಗೆ ಹೋಗಿದ್ದು ಏನು ಕಾರ್ಯಕ್ರಮ ಅಂತಂದ್ರು. ಹೀಗೆ ಶಿಶುಪಾಲ ವಧೆ ಎನ್ನುವ ಗ್ರಂಥಕ್ಕೆ ಮೆರವಣಿಗೆಯಲ್ಲಿ ಬಂದ ರಾಜ. ವಾದಿರಾಜರು ನನ್ನೊಂದು 19 ದಿವಸ ಅವಕಾಶ, ನಾನು ಕೃಷ್ಣ ಕಥೆ ಬರೆದುಕೊಂಡು ಬರ್ತೇನೆ, ಆಮೇಲೆ ಯಾವುದಕ್ಕೆ ಬೇಕಾದ್ರೂ ಮೆರವಣಿಗೆ ಮಾಡುವುದು ಆಯ್ತು ಅಂತ ರಾಜ ಒಪ್ಪಿಗೆ ಕೊಟ್ಟ. ರಾಜ 19 ದಿವಸದಲ್ಲಿ 19 ಸರ್ಗಗಳಂತೆ 19 ವಿಭಾಗಗಳಂತೆ ಸಮಗ್ರ ಕೃಷ್ಣ ಕಥೆಯನ್ನು ಬರೆದರು. ರುಕ್ಮಿಣೀಶ ವಿಜಯ ಅಂತ ಹೆಸರು ಕೊಟ್ಟರು. ರಾಜನನ್ನು ಇಟ್ಟರು. ರಾಜ ಅದನ್ನು ನೋಡಿದ, ಶಿಶುಪಾಲ ವಧೆಯನ್ನು ನೋಡಿದ, ಇದನ್ನು ನೋಡಿದ. ಆಮೇಲೆ ಇದು ಏರಿದು ಶಿಶುಪಾಲ ವಧೆ ಗ್ರಂಥಕ್ಕೆ ವಧೆ, ಇದಕ್ಕೆ ವಿಜಯ. ಯಾಕೆ ಹೇಳಿದೆ ನಾನು ಅಂತಂದ್ರೆ, ನಾವೇನು ನಮ್ಮ ಮಕ್ಕಳಿಗೆ ಹೆಸರು ಇಡ್ತೇವಲ್ಲ, ಹೆಸರಿಗೂ ಕೂಡ ಮಹತ್ವ ಉಂಟು ಅಂತ ತಿಳಿಸ್ಲಿಕ್ಕೆ ನಾನು ಹೇಳ್ತೇನೆ. ನಮಗೇನು ಈಗಿನ ಕಾಲದಲ್ಲಿ ಹಳೆ ಹೆಸರು ಆಗೋಲ್ಲ, ಎಲ್ಲ ಹೊಸ ಹೆಸರುಗಳು, ಏನೇನೇನೇನು ಹೆಸರು, ಏನು ಹೆಸರಿಟ್ಟಿದ್ದೇವೆ ಅಂತ ಹೇಳಿಕೊಂಡು ಪುರೋಹಿತ ರಾಜ ಹೋಗಿಲ್ಲ, ಒಬ್ಬನಿಗೇನೆ ಮರೆತು ಹೋಗುವ ಪ್ರಸಂಗ ಅಂತ ಹೆಸರು ಅದಕ್ಕಂದು. ವಿಷ್ಣು ಸಹಸ್ರನಾಮದಲ್ಲಿ ಬಂದಿರತಕ್ಕಂಥ ಒಂದೊಂದು ಹೆಸರು, ಲಕ್ಷ್ಮೀ ಶೋಭಾನದಲ್ಲಿ ಬರತಕ್ಕಂಥ ಒಂದೊಂದು ಹೆಸರು ನಮ್ಮ ಲಕ್ಷ್ಮಿಗೆ, ನಮ್ಮ ಲಕ್ಷ್ಮಿಯಂತಹ ಹೆಣ್ಣು ಮಗುವಿಗೆ, ನಾರಾಯಣನಂತಹ ನಮ್ಮ ಗಂಡು ಮಗುವಿಗೆ ಇಟ್ಟೆವು ಅಂತಂದ್ರೆ ಜೀವನದಲ್ಲಿ ವಿಜಯ ಆಗುತ್ತೆ ಅಂದಾಗ ಆ ನಿಟ್ಟಿನಲ್ಲಿ ರುಕ್ಮಿಣೀಶ ವಿಜಯ, ರುಕ್ಮಿಣೀಶ ವಿಜಯ. ಮದುವೆ ಆಗಲಿಕ್ಕೆ ಒಂದು ಒಳ್ಳೆಯ ಔಷಧಿ ಇಲ್ಲ, ಇದರಲ್ಲಿ ಎಲ್ಲವೂ ತುಂಬಿಸಿದ್ದಾರೆ. ಲಗ್ನ, ಸಂತತಿ, ದಾಂಪತ್ಯದ ಒಳ್ಳೆಯ ಜೀವನ ಮಾತ್ರ. ನಾನೆಲ್ಲೋ ಒಂದು ಕಡೆ ಹೇಳಿದೆ ಹೀಗೆ, ಅದೆಲ್ಲ ಕಡೆ ಪ್ರಚಾರ ಏನಿದೆ ಎಲ್ಲೆಲ್ಲಿ ರುಕ್ಮಿಣಿ ಹಚ್ಚಾಗಿ ಅದೆಲ್ಲ ಖರ್ಚಾಗಿ. ನಾನು ಈಗ ಹೇಳ್ತೇನೆ ಏನು ಅಂತಂದ್ರೆ, ಬರೇ ಪುಸ್ತಕ ಕೊಂಡೋಗಿ ಮನೆಯಲ್ಲಿಟ್ಟರೆ ಸಾಕು. ಸ್ಪಷ್ಟವಾಗಿ ಹೇಳ್ತೇನೆ, ಪುಸ್ತಕ ಕೊಂಡೋಗಿ ಅದನ್ನ ನಾನು ಅಷ್ಟೇ ಹೇಳಿಬಿಟ್ರೆ, ಪುಸ್ತಕ ಕೊಂಡೋಗಿ ಮನೆಯಲ್ಲಿ ಕೂಡ ಲಗ್ನ ಆಗ್ತದೆ ಬಿಟ್ಟರೆ ಕೊನೆಗೆ ಇಟ್ಟುಕೊಂಡಿದ್ದೇನೆ, ಲಗ್ನ ಆಗಿ ನಾನು ಸುಖದಲ್ಲಿ ಬಡಿ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ರುಕ್ಮಿಣಿ ವಿಜಯ ಪುಸ್ತಕ ಮನೆಯೊಳಗೆ ಕೊಂಡೋಗಿ ಇಟ್ಟರೆ ಸಾಲದು, ಓದು, ಶ್ರದ್ಧೆಯಿಂದ ಓದಬೇಕು. ವೈದ್ಯ ಔಷಧಿ ಕೊಟ್ಟದ್ದನ್ನು ತೆಕೊಂಡ್ರೆ ಸಾಲ, ವೈದ್ಯರ ಮೇಲೆ ಶ್ರದ್ಧೆ ಇರಬೇಕು.
ಆವಾಗ ಔಷಧಿ ಕೆಲಸ ಮಾಡುತ್ತೆ. ಆವಾಗಲೇ ರುಕ್ಮಿಣಿ ಅನ್ನತಕ್ಕಂಥ ಗ್ರಂಥವು ಕೂಡ ನಮ್ಮಲ್ಲಿ ಕೆಲಸ ಮಾಡುವುದಂತೂ 100% ಸತ್ಯ. ಆ ನಿಟ್ಟಿನಲ್ಲಿ ಒಂದು 3 ದಿವಸಗಳ ಕಾಲ ನಾವು ರುಕ್ಮಿಣೇಶ ವಿಜಯ ಗ್ರಂಥವನ್ನು ನೋಡೋದು ಅಂದರೆ ಏನು? ಬಾಲ್ಯದೆಲ್ಲ ಗೊತ್ತು. ಗೋಪಿಕಾ ಸ್ತ್ರೀಯರು ಎಲ್ಲ ಅಪ್ಸರ ಸ್ತ್ರೀಯರವರೆಲ್ಲ ಸ್ವರ್ಗಲೋಕದಲ್ಲಿ ನಮ್ಮ ಮೇಲಿಂದ ಇಳಿದು ಬಂದವರು. ನಮ್ಮ ದೇವರು ಭೂಮಿಗೆ ಹೋಗ್ತಾನೆ, ನಾವು ಕೂಡ ದೇವರ ಭಕ್ತಿಗೆ ಇರಲಿಕ್ಕೆ ಹೋಗಬೇಕು ಅಂತ ಭೂಮಿಗೆ ಯಾರೋ ಕಾಟಾ ಕೋಟೆ ಹೆಣ್ಮಕ್ಕಳು ಅಂತ ಭಾವಿಸಬೇಡಿ, ಎಲ್ಲ ಅಪ್ಸರ ಸ್ತ್ರೀಯರು ಭೂಮಿಗೆ ಬಂದವರು. ಅವರ ಜೊತೆ ಕೃಷ್ಣ ತಾನು ರಮಿಸುವ ಒಂದು ಎಚ್ಚರಿಕೆ ನಮಗೇನು ತೋರುತ್ತಾನೆ ಅಂದರೆ ಕೃಷ್ಣ ಅಷ್ಟು ಕಾಮುಕನು ಅಂತ ನಮಗೆ ತೋರುತ್ತದೆ. ಅಷ್ಟು 10 ಮತ್ತು 6 ಸಾಸಿರ ಸ್ತ್ರೀಯರಿಗೆ 10 ಕ್ರಮದಿಂದ ಪುತ್ರರನ್ನು ಬೀಜದಲ್ಲಿ ಸೃಷ್ಟಿಸಿದವರುಂಟೆ. ಅರ್ಧಿಯ ಸೃಷ್ಟಿ ಹರಿವಿಗೆ ಶೋಭನೆ ಸಂತತಿಗೋಸ್ಕರ ವಾದ್ಯರಲ್ಲಿ ಕೊಟ್ಟಿರತಕ್ಕಂಥ ಔಷಧ ಅಲ್ಲಿ ಅಷ್ಟು ಇದೊಂದು ಕೃಷ್ಣನ ಬಗ್ಗೆ ಹೇಳ್ತಾರೆ. ಒಂದು ಎಚ್ಚರಿಕೆ ಏನಂದ್ರೆ ಯಾವಾಗ ಆ ಹೆಣ್ಣು ಮಕ್ಕಳಲ್ಲಿ ಲಕ್ಷ್ಮಿಯ ಸನ್ನಿಧಾನ ಉಂಟೋ ಆವಾಗ ಮಾತ್ರ ಕೃಷ್ಣ ಹೆಣ್ಮಕ್ಕಳನ್ನು ನೋಡ್ತೀವಿ. ಸ್ವಯಂ ವೇದವ್ಯಾಸರು ಕೃಷ್ಣ ಹೇಳಿದಂತ ಯಾಕೆ ಹೇಗೆ ಗೊತ್ತಾಯಿತು? ಕಂಸ ಅಕ್ರೂರನನ್ನು ಕೊಟ್ಟು ಕಳಿಸಿದ್ನ ಬಿಲ್ಲ ಹಬ್ಬಕ್ಕೆ ಕೃಷ್ಣ ಬರಬೇಕು ಅಂತ ಅಕ್ರೂರನ್ನು ಕೊಟ್ಟು ಕಳಿಸಿದ. ಅಕ್ರೂರ ಹಿಂದಿನ ದಿವಸ ರಾತ್ರಿ ಸಾಯಂಕಾಲ ಕೃಷ್ಣನ ಮನೆಗೆ ಬಂದಿದ್ದ. ಕೃಷ್ಣ ಹಟ್ಟಿಯಲ್ಲಿದ್ದ. ಆವಾಗ ಆಕ್ರೋರವನ್ನು ಹಿಂಡುತ್ತಾ ಇದ್ದ, ಹಟ್ಟಿಯಲ್ಲಿದ್ದ. ಕೃಷ್ಣ ಬಂದ, ಅಕ್ರೂರ ಮಾತ್ರದೇ ಎಲ್ಲ ಆಯಿತು. ರಾತ್ರಿ ಮನೆಗೆ ಅಕ್ರೂರ ಕೃಷ್ಣ ಬಿಲ್ಲ ಹಬ್ಬಕ್ಕೆ ಬರಬೇಕಂತ ಕೃಷ್ಣ ಹೊರಡೋಣ. ಮರುದಿವಸ ಬೆಳಿಗ್ಗೆ ಹೊರಟಾಯಿತು. ಒಂದು ವೇಳೆ ಕೃಷ್ಣ ಕಾಮುಕನಾಗಿದ್ದರೆ ಅನ್ನಬೇಕಿತ್ತು ಅಕ್ರೂರ ಅಕ್ರೂರದಲ್ಲಿ ಎಲ್ಲಿ ಬರಲಿಕ್ಕಾಗುತ್ತೆ? ಇಷ್ಟು ಹೆಣ್ಮಕ್ಳು ನನ್ನನ್ನು ಕಟ್ಟಿಕೊಂಡಿದ್ದಾರೆ, ನನ್ನ ನಂಬಿಕೊಂಡಿದ್ದಾರೆ, ಅವರಿಗೆ ಹೇಳಿ ನಾನು ಹೇಗೆ ಬರೋದು, ಅವರಿಗೆ ಸಮಾಧಾನ ನಾನು ಬರ್ತೇನೆ, ಮುಂದೆ ಹೋಗೋದು ಅನ್ಬೇಕಿದ್ದಾರೆ ಅಂದ. ಹೊರಡೋಣ ಅಂತೇಳಿ ರಥ ಹತ್ತಿ ಕೃಷ್ಣ ಹೊರಟಾಯಿತು. ಆ ಹೆಣ್ಮಕ್ಳು ಅಡ್ಡ ಬಿದ್ದು ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ತೀಯ ಅಂತ. ಕೃಷ್ಣ ಅಂತ ನಿಮ್ಮ ಜೊತೆ ಆಡುವುದಕ್ಕೆ ನನಗೆ ಕಂಸನ ಜೊತೆ ಆಟ ಮುಖ್ಯ. ನಾನು ಬಂದದ್ದು ಕಂಸನ ಜೊತೆ ಆಡಲಿಕ್ಕೆ, ನಿಮ್ಮ ಜೊತೆ ಆಡಲಿಕ್ಕೆ ಅಲ್ಲ ಅಂತ ಕೃಷ್ಣ ಹೊರಟೆ. ಯಾಕೆ? ಆ ಸಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ ಇರಲಿಲ್ಲ. ಕೃಷ್ಣ ಕಾಮುಕನ. ಇಂತಹ ಹೆಣ್ಮಕ್ಕಳು ಕಾತ್ಯಾಯಿನಿ ವ್ರತಪರಾಹ ಸ್ವಪತಿತ್ವ ಹೇತೋ ಕೃಷ್ಣನನ್ನು ಗಂಡನನ್ನಾಗಿ ಪಡೆಯಬೇಕು, ಕೃಷ್ಣನಂತಹ ಗಂಡ ಬೇಕು. ಆಗಿನ ಕಾಲದಲ್ಲಿ ಕೃಷ್ಣನನ್ನು ಗಂಡನನ್ನಾಗಿ ಪಡೆಯಬೇಕು ಅಂತ, ಈಗಿನ ಕಾಲದ ಹೆಣ್ಮಕ್ಕಳು ಕೃಷ್ಣನಂತಹ ಗಂಡ ಬೇಕು ಅಂತ. ಕೃಷ್ಣನಂತಹ ಗಂಡ ಶಬ್ದಕ್ಕೆ ಅರ್ಥ ಏನು ಅಂತ ಬಿಟ್ಟರೆ ಕರ್ಷತಿ ಕೃಷ್ಣ. ಅವನ ಹೆಸರು ಕೃಷ್ಣ ಅಂತ. ಯಾಕೆ? ಕರ್ಷತಿ. ಲಗ್ನ ಆದ ಮೇಲೆ ಹೆಣ್ಣುಮಗಳ ಮನಸ್ಸನ್ನು ತಾನು ಆಕರ್ಷಣೆ ಮಾಡೋದು, ತನ್ನ ಮನಸ್ಸನ್ನು ಅವಳು ಆಕರ್ಷಣೆ ಮಾಡೋದು, ಅದು ಕೃಷ್ಣ ಎನ್ನತಕ್ಕಂತಹ ಶಬ್ದದ ಅರ್ಥ. ಕೃಷ್ಣ 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 ಎಂದು 3 ಬಾರಿ ಕರೆಯಲು ಅಂತೇಳಿ ಇದನ್ನೇ ವ್ಯಾಸರಾಯರು ಹಿರಿಯರು ಹೇಳಿರ್ತಕ್ಕಂಥ ಹಾಡಿನ ಅರ್ಥ ಇದೆ. ಹಾಗಾದ್ರೆ ಅಷ್ಟೂ ಹೆಣ್ಣುಮಕ್ಕಳು ಕಾತ್ಯಾಯನಿ. ನಮ್ಮಲ್ಲಿ ಚಾಲ್ಕ್ಯರಿ ಬಂದದ್ದು ಕಾತ್ಯಾಯನಿ. ಅದು ನಿಜವಾಗಿ ಅದರ ಉಚ್ಚಾರಣೆ ಕಾರ್ತ್ಯಾಯನಿ. ಒಂದು ರಕಾರ ಕಾರ್ತ್ಯಾಯನಿ ಅಂತ ಅದು ಸರಿಯಾದ ಉಚ್ಚಾರಣೆ ಆಗುತ್ತೆ. ನಮ್ಮಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ನಾವು ಇಷ್ಟ ಹೇಳಿದ್ರು ಸಾಧ್ಯ ಬೇಡ. ಯಾಕೆ? ನಮ್ಮಲ್ಲಿ ರಕಾರ ಉಚ್ಚಾರ ಮಾಡಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಆದ್ದರಿಂದ ಆ ಕಂಟೆನೇ ಬೇಡ ಅದಕ್ಕೆ ಕಷ್ಟ ಕೂಡ ನಾಳೆ ಉರುಳಬೇಕು. ಕಾರ್ತ್ಯಾಯ. ಯದ್ಯಪಿ ನಾವು ತಪ್ಪು ಉಚ್ಚಾರ ಮಾಡಿದ್ರು ಕೂಡ ಬಾಲಕರ ಭಾಷೆ ಜನರಿಗೆ ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲನು ತನ್ನವರು ಮಾಡುತ್ತಿರುವ ಸಂಸ್ಥೆಗೆ ವಶನಾಗಿ ತಿಕ್ಕುವಂತ ತಪ್ಪು ಹೇಳಿದ್ರು ನನ್ನ ಮಗು ಇಷ್ಟನ್ನು ಮಾತಾಡಿದಲ್ಲ ಅಂತ ಅಮ್ಮ ಖುಷಿ ಪಡ್ತಾರೆ ಅಂತೆ. ಅದೇ ನಾವು ಇಷ್ಟು ಸ್ತೋತ್ರ ಹೇಳಿದವಲ್ಲ ಅಂತ ಭಗವಂತ ಖುಷಿ ಪಡ್ತಾನೆ. ಆದರೂ ಕೂಡ ಸಾಧ್ಯ ಆದಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾತ್ಯಾಯನಿ ಅಂತ ನಾವು ಕಾತ್ಯಾಯನಿ ವಿಘ್ನಹೇ ಕನ್ಯಾಕುಮಾರಿ ಭೀಮನಿ ಅಂತಂದೇವೆ. ಕಾತ್ಯಾಯನಿ ಅಂತ ಏನಂತ? ಕಾತ್ಯಾಯನಿ ಅಂತ ಯಾರಿಗೆ ಹೆಸರು? ದುರ್ಗೆಗೆ ಹೆಸರು ಕಾತ್ಯಾಯನಿ ಅಂತೇಳಿ. ದುರ್ಗೆ ಯಾರು? ತಮೋ ಗುಣಕ್ಕೆ ಅಭಿಮಾನಿ, ಭೂ ರಜೋಗುಣಕ್ಕೆ, ಶ್ರೀ ಸತ್ವಗುಣಕ್ಕೆ. ಶ್ರೀ ಭೂ ದುರ್ಗಾ ಅಂತೇಳಿ ಭಗವಂತನ ಪತ್ನಿ ಲಕ್ಷ್ಮಿ 3 ರೂಪ ತಾಳಿದ್ದಾರೆ. ಒಂದು ಸಾತ್ವಿಕ ಗುಣಕ್ಕೆ ಅಭಿಮಾನಿ, 2ನೇದು ರಜೋಗುಣಕ್ಕೆ, 3ನೇದು ತಮೋ ಗುಣಕ್ಕೆ. ಸಾತ್ವಿಕ ಗುಣ ಅಂತಂದ್ರೆ ಗೊತ್ತದು, ನಾವು ವಿಂಗಡಿಸಬೇಕಾಗಿಲ್ಲ.
ಏನು ಒಳ್ಳೆಯದನ್ನೇ ಕೇಳೋಣ, ಒಳ್ಳೆಯದನ್ನೇ ಮಾಡೋಣ. ಇಂಥದ್ದಕ್ಕೆ ಸಾತ್ವಿಕ ಗುಣ ಅಂತ ಇದ್ದಾರೆ. ಅದು ಶ್ರೀ ಕೈಯಲ್ಲಿ ಇರುವುದಂತೆ ಸತ್ವ ಗುಣ. ಅವಳಲ್ಲಿ ಬೇಡೋಣ. ಅವಾಗ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಸತ್ವಗುಣವನ್ನು ತುಂಬಿಸ್ತಾಳೆ, ನಮಗೆ ನಿಯಾಮಕರಾಗಿ ನಿಲ್ತಾಳೆ. ಆದ್ದರಿಂದ ಸತ್ವಗುಣ ಇದೆ. ಸಾತ್ವಿಕರಿಗೆ ಶ್ರೀ ಅಭಿಮಾನಿಯಾಗಿ ನಿಂತರೆ ರಜೋಗುಣ. ರಜೋಗುಣ ಅಂದರೆ ಕೂತಲ್ಲಿ ನಿಂತಲ್ಲಿ ತೂಕಡಿಸುವುದು, ಆಕಳಿಸುವುದು, ನಿದ್ದೆ ಮಾಡ್ತಾ ಇದ್ದಾರೆ ಮತ್ತೆ ಒಂದೇ ಸಮಯ ಆಕಳಿಸ್ತಾ ಇರ್ತಾರೆ, ಒಂದೇ ಸಮಯ ತೂಕಡಿಸ್ತಾ ಇರ್ತಾರೆ. ಇದಕ್ಕೇನಿದ್ರು ಇದು ರಜೋಗುಣ ಅಂತ. ರಜೋಗುಣಕ್ಕೆ ಭೂಮಿ ಎನ್ನತಕ್ಕಂಥ ಲಕ್ಷ್ಮಿಯ ರೂಪ, ಭೂ ಎನ್ನತಕ್ಕಂಥ ರೂಪ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಂತೆ ಕೊನೆಯದು ತಮ್ಮ ಕೋಟಿ ಬೀಡಿ ಕಡಿ ಬಡಿ ಅಂತ ಬಿಟ್ಟರೆ ಮತ್ತೊಂದು ಇರುವೇ ಇಲ್ಲ. ಇದು ದುರ್ಗೆಯಿಂದಾಗುವುದು ಅಂತ ಹೇಳ್ತಾರೆ. ಈ ಕಾತ್ಯಾಯನಿ ಅಂತ ಹೇಳಿಕೊಂಡು ದುರ್ಗೆಯ ತಮೋ ಗುಣ ಅಭಿಮಾನಿನಿಯಾದಂತಹ ಲಕ್ಷ್ಮಿಯ ರೂಪಕ್ಕೆ ಕಾತ್ಯಾಯನಿ ಅಂತ ಹೆಸರು. ಲಕ್ಷ್ಮಿಯ ರೂಪನೂ ಆಗ್ಬೋದು, ಪಾರ್ವತಿಯ ರೂಪನೂ ಆಗ್ಬೋದು. ಪಾರ್ವತಿಗೂ ಕೂಡ ಕಾತ್ಯಾಯನಿ ಅಂತ ಹೆಸರು. ಅದು ಉಪಾಸನೆ ಮಾಡುವ ಕೈಯಲ್ಲಿರು. ನನಗೆ ಎತ್ತರದ ಶಕ್ತಿ ಉಪಾಸನೆ ಮಾಡಬೇಕು ಅಂತಿದ್ರೆ ಆವಾಗ ಲಕ್ಷ್ಮಿಯ ದುರ್ಗಾ ರೂಪ ಇಟ್ಟುಕೊಂಡು ಕಾತ್ಯಾಯನಿ. ಏನು ಕಾತ್ಯಾಯನಿ? ಕೃತ್ಯ ಅಂತ ಬಂದ ಮಾಟಕೃತ್ಯ ಪ್ರಸಿದ್ಧ. ಮಾಟಕೃತ್ಯ ಅನ್ನತಕ್ಕಂಥ ಪ್ರಸಿದ್ಧ. ಮಾಡಿದ್ಯಾರು ಗೊತ್ತಿಲ್ಲ, ತೆಗೆಸಿಕೊಳ್ಳಿಕ್ಕಂತೂ ಹೋಗ್ತೀವಿ ನಾವು ಕಣ್ಣಿಂದ. ಅದಕ್ಕಂದ್ರೆ ಆ ಕೃತ್ಯ ಏನುಂಟು, ಮಾಟಕೃತ್ಯ ಏನುಂಟು, ನಮ್ಮನ್ನು ತೆಗಿಬೇಕು ಅಂತ ಮಾಡತಕ್ಕಂಥ ಕೆಲವು ನಾವು ಮಾಡುವ ಒಳ್ಳೆಯದನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ಅಪಪ್ರದಾನ ಮಾಡಿಕೊಂಡು ಬಂದು ಏನು ಮಾಡಿದ್ರು ಜನ ಜಪ ಮೋದಿಗೆ ರೋಗ ಹಾಕ್ತದೆ ಬಿಡ. ಕೊನೆಗೆ ಮಾಟಕೃತ್ಯ ಮಾಡಲಿಕ್ಕೂ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಅಂತ ಕಚಡ ಆಗಲೇ ಇರುವುದಿಲ್ಲ. ಎಲ್ಲಿ ಇಂಡಿಯಾ, ಎಲ್ಲಿ ಇಂಡಿಯಾ, ಭಾರತದಲ್ಲೆಲ್ಲ ಇಂಡಿಯಾ ಕಚಡ ಕಳಿಸಿಲ್ಲ. ಅದರಿಂದ ತೆಗಿಲಿಕ್ಕೆ ಓಟು ಚೋರಿ ಅಂತ ಹಾಗೆ ಇಲ್ಲ. ಆಗಿದ್ದು ಕಲಿಸಿದ್ದೇ ಅಲ್ಲ. ಅವರೇ ಕಲಿಸಿದ್ರು. ಬಲಕೈ ತೋರಿಸೋಣ, ಎಡಕೈ ಅವರೇ ಯಾಕೆ ಪಟ್ಟೇಲಿಗೆ 13 ಓಟು ಸಿಕ್ಕಿತ್ತು. ಟೋಕಿಯೋನಿಗೆ ಒಂದೇ ಅವನೇ. ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು ಅಲ್ಲ, ಬ್ರಿಟಿಷರು ಓಡಿದ ಮೇಲೆ. ಸ್ವಾತಂತ್ರ್ಯ ಸಿಕ್ಕಿ 13 ವರ್ಷ ಆದಷ್ಟೇ. ಬ್ರಿಟಿಷರು ಓಡಿದ ಮೇಲೆ ಯಾರು ಪ್ರಧಾನಮಂತ್ರಿ ಅಂತೆಲ್ಲ ವಿಚಾರ ಆದಾಗ ಸಭೆ ಸೇರಿದ್ದವರೆಲ್ಲ ಎಷ್ಟು 14 ಜನರ ಇತ್ತು ಅಲ್ವೋ. 13 ಜನರು ಕೂಡ ಮತ ಹಾಕಿದ್ದು ಹುಟ್ಟಿನ ಮನುಷ್ಯ ನಮ್ಮ ಪಟೇಲರಿಗೆ. ಒಂದು ಟೊಪ್ಪಿ ಯಾರು ಆದರೂ ಕೂಡ ಪ್ರಧಾನಿಯಾದದ್ದು ಯಾರು? ಟೊಪ್ಪಿ. ದೇಶಕ್ಕೆ ಟೊಪ್ಪಿ ಹಾಕಿದ ಪ್ರಧಾನಿ. ಅದರ ಓಟು ಚೋರಿ ಇವತ್ತು ದಿನದ್ದಲ್ಲ, ಅವುಗಳೇ ಕಲಿಸಿದ್ದು ಓಟು ಚೋರಿ. ಅದರಿಂದ ಅವುಗಳೇ ಓಟು ಚೋರಿಗೆ ದೇಶ ಹಳದಿ ಉಂಟೋ ಇಲ್ಲೋ ಗೊತ್ತಿಲ್ಲ. ಕಾಮಾಲೆ ಉಂಟು ದೇಶ ಹಳದಿ ಅಂತ ತೋರುತ್ತೆ, ಮಂಜಳ ರೋಗದಾಗಿ ದೇಶ ಹಳದಿ ಅಂತ ತೋರುತ್ತೆ. ಅದೇ ರೀತಿಯಲ್ಲಿ ಅವುಗಳು ಓಟು ಚೋರಿಯಲ್ಲಿ ಇದ್ದದ್ರಿಂದ ಈಗೆಲ್ಲ ಕೈಗಳು ಓಟು ಚೋರಿ ತೋರಿಸ್ಕೊಟ್ಟಿರ್ತಾರೆ, ಶುರು ಮಾಡಿಕೊಂಡು ಬಂದಿದ್ದಾರೆ. ಅದರಿಂದ ಇಂತಹ ಕೃತ್ಯ ಮಾಡಲಿಕ್ಕೂ ಹಿಂದೆ ಹಾಕುವರು. ನಾನು ಈ ಮಾತಂತ ಈ ಸಂದರ್ಭದಲ್ಲಿ ನಾವೇ ಬಲ ತಗೋಬೇಕು. ಯಾವುದರ ಮೂಲಕ? ಗಾಯತ್ರಿ ಜಪ ಮಾಡುವ ಮೂಲಕ, ಲಕ್ಷ್ಮೀ ಶೋಭಾನ ಹಾಡುವ ಮೂಲಕ. ಗಾಯತ್ರಿ ಜಪದ ಒಂದು ಫಲ ನಮ್ಮನ್ನು ಹಾಡತಕ್ಕಂಥ ಮೋದಿಗೆ ಹೋಗಿ, ಲಕ್ಷ್ಮೀ ಶೋಭಾನ ಒಂದು ಫಲ ಮೋದಿಗೆ ಹೋಗಿ, ಅದು ಆಧ್ಯಾತ್ಮಿಕ ಗಟ್ಟಿಯಾಗಿ ನಮ್ಮ ದೇಶ ಸುರಕ್ಷವಾಗಿರಲಿ. ಹಾಗಾದ್ರೆ ಕೃತ್ಯ ಅಂದ್ರೆ ಗೊತ್ತಲ್ಲ, ಮಾಟ ಕೃತ್ಯಗಳು ಗೊತ್ತಲ್ಲ. ಆ ಕೃತ್ಯಗಳಿಗೆ ಅಯನ ಆಶ್ರಯ. ಯಾವುದೋ ಒಂದು ನೀಚ ದೈವವನ್ನು ಅವರು ತಮ್ಮ ಹಿಂದಿನ ಅಧೀನಕ್ಕೆ ಮಾಡಿಕೊಂಡಿರ್ತಾರೆ. ಏನೋ ಕೃತ್ಯ ಅದರಲ್ಲಿ ತುಂಬಿಸಿಟ್ಟಿರ್ತಾರೆ. ಆ ನೀಚ ದೈವದಲ್ಲಿ ಕೃತ್ಯವನ್ನು ತುಂಬಿಸಿಟ್ಟಿರ್ತಾರೆ. ಹಾಗೆ ಮಾಟ ಕೃತ್ಯಕ್ಕೆ ಅಯನ ಆಶ್ರಯ ಅಂತ, ಅದನ್ನು ಕೃತ್ಯಾಯನ ಅಂತ ಕರೀತಾರೆ. ಕೃತ್ಯ ಅಯನ, ಅಯನಕ್ಕೆ ಆಶ್ರಯ ಅಂತ. ಕೃತ್ಯ ಅಂದ್ರೆ ಮಾಟ ಕೃತ್ಯಗಳು ಅಂತ. ಒಂದು ನೀಚ ದೈವವನ್ನು ಹಿಡಿತದಲ್ಲಿ ಇಟ್ಟುಕೊಳ್ತಾರೆ.
ಅದರಲ್ಲಿ ಈ ಕೃತ್ಯವನ್ನು ತುಂಬಿಸ್ತಾರೆ. ಯಾರು ನಮಗೆ ಮಾತನಾಡಬೇಕು ಅಂತ ಸಂಕಲ್ಪ ಮಾಡಿದ್ರು, ಚೂ ಬಿಡ್ತಾರೆ. ಅದೇನ್ ಮಾಡುತ್ತೆ, ನಮ್ಮನ್ನು ಧ್ವಂಸ ಮಾಡುತ್ತೆ, ಮತ್ತೆ ತಾನೂ ಸಾಯುತ್ತೆ. ನೀಚ ದೈವ ಉಂಟಲ್ಲ, ಅದೂ ಸಾಯುತ್ತದೆ, ನಮ್ಮನ್ನು ಸಾಯುತ್ತದೆ, ಅದೂ ಸಾಯುತ್ತದೆ. ಇದು ಏನದು ಕೃತ್ಯ. ಇಂತಹ ನೀಚ ಕೃತ್ಯಕ್ಕೆ ಆಶ್ರಯವಾದ ದೈವವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರತಕ್ಕಂಥ ದುರ್ಗೆ ರೂಪಕ್ಕೆ ಕಾತ್ಯಾಯನಿ. ಲಗ್ನ ಆಗುವುದಿಲ್ಲ, ಏನು ಪ್ರಯತ್ನ ಪಟ್ಟರು ಕೂಡ ಲಗ್ನ ಆಗುವುದಿಲ್ಲ, ಸಂತತಿ ಆಗುವುದಿಲ್ಲ. ಯಾಕೆ? ಏನೋ ಒಂದು ಕೃತ್ಯ ಅಡ್ಡದಲ್ಲಿ. ಅದೇನ್ ಮಾಡ್ಬೇಕು? ಆ ಕೃತ್ಯವನ್ನು ಓಡಿಸಬೇಕು. ಕೃತ್ಯಕ್ಕೆ ಆಶ್ರಯವಾದ ಆ ಮಾಟ ಕೃತ್ಯವನ್ನು ತುಂಬಿಸಿಕೊಂಡು ಬಂದಿರತಕ್ಕಂಥ ನೀಚ ದೈವವನ್ನು ಓಡಿಸಬೇಕು ಅಂತಾದ್ರೆ ಅದನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರತಕ್ಕಂಥ ಕಾತ್ಯಾಯನಿ ದುರ್ಗೆಯನ್ನು ಉಪಾಸನೆ ಮಾಡುವುದು. ದುರ್ಗಾ ನಮಸ್ಕಾರ. ಆಮೇಲೆ ಇದೊಂದು ಪಾರ್ವತಿ ಸ್ವಯಂವರ ಪೂಜೆ ಲಗ್ನಕ್ಕಿಲ್ಲ. ಅಲ್ಲಿ ಏನು ಬರೇ ಪಾರ್ವತಿ ಸ್ವಯಂವರ ಅಷ್ಟೇ ಅಲ್ಲ, ಅದು ಪಾರ್ವತಿ ಕಾತ್ಯಾಯನಿ ರೂಪದ ಪೂಜೆ. ಅದರ ಒಳಗೆ, ಅವಳ ಒಳಗೆ ಲಕ್ಷ್ಮಿಯ ರೂಪ ದುರ್ಗೆ ಉಂಟಲ್ಲ, ಆ ದುರ್ಗೆಯ ಕಾತ್ಯಾಯನಿ ರೂಪವನ್ನು ಅವಳ ಒಳಗೆ ಚಿಂತನೆ ಮಾಡಿಕೊಂಡು ಶ್ರದ್ಧೆಯಿಂದ ಮಾಡಿಕೊಂಡು ಬಂದರೆ ಲಗ್ನಕ್ಕೋ ಸಂತತಿಗೋ ಸಂಪತ್ತಿಗೋ ಅಡ್ಡಿಯಾಗಿರತಕ್ಕಂಥ ಕೃತ್ಯ ಉಂಟಲ್ಲ, ಅದನ್ನು ಈ ದುರ್ಗೆ ಓಡಿಸ್ತಾರೆ. ಆದ್ದರಿಂದ ಅವಳಿಗೆ ಕಾತ್ಯಾಯನಿ. ಕಾತ್ಯಾಯನಿ ಮಹಾಭಾಗ್ಯೇ, ತುಂಬ ಭಾಗ್ಯವುಳ್ಳವಳು ನೀನು, ಭಗವಂತನನ್ನು ಇಟ್ಟುಕೊಂಡವಳು. ಭಾಗ್ಯದ ಲಕ್ಷ್ಮೀ ಭಾಗ್ಯ, ಭಗವಂತನೆಂಬ ಭಾಗ್ಯ. ಅದು ಬಿಟ್ಟು ಎರಡು ಸಾವಿರ ಕೋಟಿ ಭಾಗ್ಯ, ಫ್ರೀ ಎಲೆಕ್ಟ್ರಿಸಿಟಿ ಭಾಗ್ಯ, ಇದು ಯಾವ ಭಾಗ್ಯಗಳು ಅಲ್ಲ, ಒಂದು ಕಂಕಣ ಭಾಗ್ಯ ಅಷ್ಟೇ. ಇದೇ ಭಾಗ್ಯ ಭಗವಂತ ಇದನ್ನೇ. ಆದ್ದರಿಂದ ಲಕ್ಷ್ಮಿಯನ್ನು ಭಾಗ್ಯವತಿ ಅಂತ. ಆದ್ದರಿಂದ ಇಂಥ ನಮಗೆ ಕಂಕಣಾದಿ ಭಾಗ್ಯಗಳು, ಸಂಪತ್ತಿನ ಭಾಗ್ಯ, ಸಂತತಿಯ ಭಾಗ್ಯಗಳು ಕೂಡಿ ಬರಬೇಕು ಅಂತಾದ್ರೆ ಪಾರ್ವತಿಯಲ್ಲಿ ನಾವು ದುರ್ಗೆ ಲಕ್ಷ್ಮಿಯ ಕಾತ್ಯಾಯನಿ ಎನ್ನುವ ರೂಪ, ನೀಚ ದೈವಗಳನ್ನು ಓಡಿಸತಕ್ಕಂತಹ ಕಾತ್ಯಾಯನಿ ಎನ್ನತಕ್ಕಂತಹ ರೂಪವನ್ನು ಅವಳಲ್ಲಿ ಚಿಂತನೆ ಮಾಡಿ ದುರ್ಗಾ ನಮಸ್ಕಾರನೋ ಪಾರ್ವತಿ ಸ್ವಯಂವರ ಪೂಜೆ ಇದನ್ನು ಮಾಡಬೇಕು ಅಂತಂದು ಕಾತ್ಯಾಯನಿ ಮಹಾಭಾಗ್ಯೆ, ಮಹಾಯೋಗಿನಿ. ಯಾವಾಗಲೂ ಕೂಡ ದೇವರ ಜೊತೆಗೇನೆ ಯೋಗ ಉಳ್ಳವಳು, ಯೋಗ ಜೊತೆಗೆ ಸಂಬಂಧ ಅಂತ. ಯಾವಾಗಲೂ ದೇವರ ಜೊತೆಗೆ ನಮ್ಗೇನಾಗಬೇಕಿದೆ, ನಮ್ಮ ಹೆಣ್ಣಿಗೊಂದು ಗಂಡಿನ ಜೊತೆ ಯೋಗ ಆಗಬೇಕಾಗಿದೆ, ದಂಪತಿಗಳಿಗೆ ಮಗುವಿನ ಯೋಗ ಆಗಬೇಕಾಗಿದೆ, ಸೂರು ಇಲ್ಲದಲ್ಲಿ ಒಂದು ಮೈಗೊಂದು ಸೂರಿನ ಯೋಗ ಆಗಬೇಕಾಗಿದೆಯೋ ಅದನ್ನು ಮಹಾಯೋಗಿನಿ. ಯಾವ ಯೋಗ ಇಲ್ಲವೋ ಆ ಯೋಗವನ್ನು ಒದಗಿಸಿಕೊಡುವವಳೆ ಕಾತ್ಯಾಯನಿ ಮಹಾಭಾಗ್ಯೆ ಮಹಾಯೋಗಿನಿ. ಅಂತಂದಾಗ ಯಾರೋ ಕೇಳಿಬಿಟ್ಟು ತಾಕತ್ತು ಅಂತ ಅವಳಿಗೆ ಅಂತ. ಅಧೀಶ್ವರಿ ಮಹಾಯೋಗಿನಿ, ಅಧೀಶ್ವರಿ, ಎಲ್ಲರಿಗೂ ಒಡೆಯಲಾಗಿ ಇರತಕ್ಕಂಥವಳೆ ಮಹಾಯೋಗಿನಿ ಅಧೀಶ್ವರಿ ಅಂತ ಕರೆದಾಗ ಬಂದೇ ಬಿಟ್ಟು. ಯಾಕೆ ಕರೆದಿ ಅಂತ ಕೇಳಿ, ನಂದ ಗೋಪ ಸುತಂ ದೇಹಿ, ದೇಹಿ ಅಂದರೆ ಕೊಡು ಅಂತ. ನಂದ ಗೋಪನ ಸುತಂ ಮಗನನ್ನು ದೇಹಿ ಕೊಡು. ಏನಾಗಿ ಕೊಡಬೇಕು ಅಂತ ಕೇಳಿದಂತೆ, ಸದ್ಯ ನನಗೆ ಲಗ್ನ ಆಗಿಲ್ಲ, ಪತಿ ಮೇ ದೇಹಿ, ನಂದ ಗೋಪ ಸುತಂ ದೇವಿ ಪತಿ ಮೇ ಕೊಡು, ನನಗೆ ಗಂಡನನ್ನಾಗಿ ಮಾಡು, ನನಗೆ ಕೊಡ್ತೀನಿ ಅಂತ ಕೇಳಿ ನಿಮಗೊಂದು ನಮಸ್ಕಾರ ಮಾಡ್ತೀನಿ. ನಂದ ಗೋಪ ಸುತಂ ದೇವಿ ಪತಿ ಮೇ ಕುರು, ಮಾಡು, ಕುರು ಅಂದರೆ ಮಾಡು, ತೇ ನಮ, ನಿನಗೆ ನಮಸ್ಕಾರ ಕೊಡ್ತೇನೆ. ಹಾಗಾದ್ರೆ ಈ ಮಂತ್ರದ ತಾಕತ್ತೇನು ಅಂತಂದ್ರೆ, ಕೃಷ್ಣನಂತ ದುಷ್ಟರನ್ನು ಶಿಕ್ಷಣೆ ಮಾಡತಕ್ಕಂಥ ವ್ಯಕ್ತಿತ್ವ, ತಿಳಿಯದವನಿಗೆ ದೇವರ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಹೇಗೆ ಬದುಕಬೇಕೆನ್ನುವುದನ್ನು ತಿಳಿಸಿಕೊಡ್ತಕ್ಕಂತಹ ತಾಕತ್ತು. ಏನು ಸಂಪತ್ತು ಇಲ್ಲದಿದ್ದರೂ ಕೂಡ ಜೀವನ ಚೆನ್ನಾಗಿ ನಡೆಸಲಿಕ್ಕೆ ಆಗುತ್ತೆ ಅನ್ನತಕ್ಕಂಥ ಶಕ್ತಿಯನ್ನು ತೋರಿಸಿಕೊಡತಕ್ಕಂತಹ ಹುಡುಗನನ್ನು ನನಗೆ ಪತಿಯನ್ನಾಗಿ ಕೊಡು ಅಂತ ಯಾರಿಗೆ ಬೇಡುವುದು? ಮಧ್ಯದಿಂದ ನಿಮ್ಮ ಮಧ್ಯದಲ್ಲಿ ಏನಾದರೂ ಕೃತ್ಯ ಇದ್ದರೆ, ಮಾಟ ಕೃತ್ಯ ಇದ್ದರೆ, ಮಾಟ ಕೃತ್ಯವನ್ನು ಓಡಿಸತಕ್ಕಂತಹ ಕಾತ್ಯಾಯನಿಯಲ್ಲಿ ಬೇಡತಕ್ಕಂಥ ಮಂತ್ರ. ಈ ಮಂತ್ರವನ್ನು ಇಟ್ಟುಕೊಂಡು ಆ ಹೆಣ್ಮಕ್ಕಳು ವೃತಾಚರಣೆ ಶುರು. ಯಾವಾಗ ಯಾವ ತಿಂಗಳಲ್ಲಿ ಅದಕ್ಕಂತಾರೆ
ಮಾರ್ಗಶೀರ್ಷ ಮಾಸದಲ್ಲಿ ಇರ್ತಾರೆ. ಈ ಹೆಣ್ಮಕ್ಳು ವ್ರತಾಚರಣೆಗೆ ಪಡೆದುದು ಮಾರ್ಗಶೀರ್ಷ ಮಾಸದಲ್ಲಿ. ಮಾರ್ಗಶೀರ್ಷ ಮಾಸಕ್ಕೆ ತುಂಬ ಮಹತ್ವ ಕೊಟ್ಟರೆ ಹಿರಿಯರು. ಆದ್ದರಿಂದ ಭಗವದ್ಗೀತೆ ಒಂದು ಮಾತು ಬರುತ್ತೆ, ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ. ಯಾಕೆ ಮಾರ್ಗಶೀರ್ಷ ಅಂತ ಆ ಮಾಸಕ್ಕೆ ಹೆಸರು? ಆ ಮಾಸದ ಹುಣ್ಣಿಮೆ ದಿವಸ ಮೃಗಶಿರ ನಕ್ಷತ್ರ ಇದೆ. ಚೈತ್ರ ಮಾಸದ ಹುಣ್ಣಿಮೆ ದಿವಸ ಚಿತ್ರ ನಕ್ಷತ್ರ ಇದ್ದದ್ದಕ್ಕೆ ಚೈತ್ರ ಮಾಸ. ಹುಣ್ಣಿಮೆ ದಿವಸ ವಿಶಾಖ ನಕ್ಷತ್ರ ಇದ್ರೆ ವೈಶಾಖ ಮಾಸ. ಜ್ಯೇಷ್ಠ ನಕ್ಷತ್ರ ಇದ್ರೆ ಜ್ಯೇಷ್ಠ ಮಾಸ. ಪುಷ್ಯ ನಕ್ಷತ್ರ ಇದ್ರೆ ಪುಷ್ಯ ಮಾಸ. ಅದು ನಕ್ಷತ್ರದ ಹಿಂದೆ ಮುಂದೆ ಅಥವಾ ಆ ನಕ್ಷತ್ರ. ಇದೀಗ ಏನು ಯಾವ ಮಾಸದಲ್ಲಿ? ಮಾರ್ಗಶೀರ್ಷ ಮಾಸದಲ್ಲಿ ಹುಣ್ಣಿಮೆ ದಿವಸ ಮೃಗಶಿರ. ನಮ್ಗೆ 27 ನಕ್ಷತ್ರಗಳು. ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ ಯಾಕೆ? ಆ ದಿವಸ ಮಹತ್ವ ಏನು, ಆ ತಿಂಗಳಿಗೆ ಮಹತ್ವ ಏನು ಅಂತ ಬಿಟ್ರೆ, ಮೃಗ ತಲೆಯಂತೆ ಇರತಕ್ಕಂತಹ ಹುಣ್ಣಿಮೆ ಅಂತ. ಮೃಗ ಅಂದ್ರೆ ಯಾವುದು? ಕೃಷ್ಣ ಮೃಗ. ಕೃಷ್ಣ ಮೃಗದ ತಲೆಯಂತೆ ಇರತಕ್ಕ ತಲೆಯ ಆಕಾರದಲ್ಲಿರತಕ್ಕಂಥ ನಕ್ಷತ್ರಗಳ ಗುಂಪನ್ನು ಮೃಗಶಿರ ಅಂತ ಕರೀತಾರೆ. ಆ ನಕ್ಷತ್ರಗಳ ಗುಂಪನ್ನು ನೋಡಿದಾಗ ಒಂದು ನಕ್ಷತ್ರಕ್ಕೆ ಮೃಗಶಿರ ಅಂತ ಹೆಸರಲ್ಲ, ಅವುಗಳದೊಂದು ಗುಂಪು ಇರುತ್ತೆ. ಆ ಗುಂಪು ಹೇಗಿರುತ್ತೆ ಅಂತಂದ್ರೆ ಕೃಷ್ಣ ಮೃಗದ ತಲೆಯಂತೆ ಇರುತ್ತೆ. ಅದನ್ನ ಮೃಗ ಶಿರ ಅಂತ ನಕ್ಷತ್ರಕ್ಕೆ ಹೆಸರು. ಆ ನಕ್ಷತ್ರಕ್ಕೆ ಏನು ಮಹತ್ವ? ನಮ್ಮ ನಿಮ್ಮ ತಲೆಯು ಕೂಡ ಆ ಮೃಗದಂತೆಯೇ ಆಗಬೇಕು. ಆ ಮೃಗದಲ್ಲಿ ತುಂಬ ಚೂರು. ಕೃಷ್ಣ ಮೃಗ ಭಾರಿ ಚೂರು. ಆದ್ರಿಂದ ಸ್ವಾಮಿಗಳೆಲ್ಲ ಯಾವುದರ ಮೇಲೆ ಕೊಡುವುದು? ಕೃಷ್ಣ ಅಜಿನ. ಅದಕ್ಕೋಸ್ಕರನೇ ಬಂದದ್ದು ಕೃಷ್ಣ ಮೃಗದ ಅಜಿನದಲ್ಲಿ ಸ್ವಾಮಿ ಹುಲಿ ಅಜಿನ. ಯಾಕೆ ಮೊದಲೇ ಹುಲಿ ಅಂತಿದ್ದಾರೆ ಅದಕ್ಕೆ ಕೃಷ್ಣ ಮೃಗದ ಅಜಿನದ ಮೇಲೆ ಕೂತೇವೆ ಅಂತ ಬಿಟ್ರೆ ತಲೆ ನಿಮ್ಮ ಘಾಟಿಗಳು ಶಾರ್ಪ್ ಆಗುತ್ತೆ, ತಲೆ ತುಂಬ ಚುರುಕಾಗುತ್ತೆ, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ಕೃಷ್ಣ ಏನ್ ಮಾಡಿದ? ಮಾಸಾನ ಮಾರ್ಗಶೀರ್ಷ ಅಂತ. ಯಾಕೆ? ಹುಣ್ಣಿಮೆ ದಿವಸ ಮೃಗೇಶ್ವರ ನಕ್ಷತ್ರ, ತಲೆ ತುಂಬ ಚುರುಕಿರುತ್ತೆ, ನನ್ನನ್ನು ತಿಳ್ಕೊಳ್ಳಿಕ್ಕೆ ಜನರಿಗೆ ಅನುಕೂಲ ಆಗುತ್ತೆ. ಹಾಗಾದ್ರೆ ನನ್ನನ್ನು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕೆ ಇರತಕ್ಕಂಥ ಮಾಸ. ಆದ್ದರಿಂದ ಮಾಸಾನ ಮಾರ್ಗಶೀರ್ಷ ಅಸ್ಮಿ ಅಂತ ಕೃಷ್ಣ. ಅಂತಹ ಮಾರ್ಗಶೀರ್ಷ ಮಾಸದಲ್ಲಿ ಹೆಣ್ಮಕ್ಕಳು ತಾವು ವ್ರತವನ್ನು ಆರಂಭ ಮಾಡಿದ್ದಾರೆ. ಆ ಕೃತ್ಯ ಉಂಟಲ್ಲ, ಆ ಕೃತ್ಯದ ಸ್ವರೂಪ ಹೇಗೆ ಅದನ್ನು ಚಿತ್ರೀಕರಿಸ್ತಾರೆ. ಶಾಸ್ತ್ರಕಾರರು ಚಿತ್ರಣ ಕೊಡ್ತಾರೆ. ಒಂದು 6 ರೀತಿ ಅದರದ್ದು ಗುಣಗಳು ದುರ್ಗುಣ ಉಂಟು ಅಂತಂದ್ರೆ ಅದನ್ನು ಕೃತ್ಯ ಅಂತ ಕರೀತಾರೆ. ಏನದು? ಒಂದು ಜ್ವಲಂತಿ, ಸಿಟ್ಟಲ್ಲಿ ಕುದಿತಾ ಇರುತ್ತಂತೆ ಆ ಕೃತ್ಯ. ಕ್ರೋಧಾತ್ ಜ್ವಲಂತಿ, ಜ್ವಲನ ಗೊತ್ತಲ್ಲ, ಕುದಿತಾ ಇರೋದು ಕ್ರೋಧ ಸಿಟ್ಟಿನಿಂದ. ಎರಡನೇದು ಜ್ವಲನ ವಮಂತಿ, ಬೆಂಕಿಯನ್ನೇ ಹಾಕ್ತಾ ಇರುತ್ತಂತೆ. ಜ್ವಲನ ಜೊತೆಗೆ ಬೆಂಕಿ ಅಂತ ಅರ್ಥ. ವಮಂತಿ ಅಂತಂದ್ರೆ ವಾಂತಿ ಮಾಡುವುದು ಅಂತ ಅರ್ಥ. ಜ್ವಲನ ವಮಂತಿ. ಮೂರನೇದು ಸೃಷ್ಟಿ ದಹಂತಿ. ಆಚೆಗೆ ಹೋಗುವಾಗ ಏನಾದರೂ ಪ್ರಾಣಿಗಳು ಗಿಡಗಳು ಎದ್ದರೆ ಅದನ್ನು ಕೊಚ್ಚುತ್ತಾ ನಾಶ ಮಾಡಿಕೊಂಡೇ ಹೋಗ್ತಾ ಇರುವುದಂತೆ. ಸೃಷ್ಟಿ ದಹಂತಿ. ದಹಂತಿ ಸುಡುವುದು ನಾಶ ಮಾಡಿಕೊಂಡು ಸೃಷ್ಟಿ ದಹಂತಿ. ಆಮೇಲೆ ದಿತಿಜಂ ಗ್ರಸಂತಿ. ಏನೋ ಪ್ರಾಣಿಗಳೆಲ್ಲ ಇರ್ತವೆ, ಅದನ್ನು ಒಂದ ಕೊಲ್ಲುವುದು, ಮೇಲೆ ಅದನ್ನು ತಿನ್ನುವುದು. ದಿತಿಜಂ ಗ್ರಸಂತಿ. ಆಮೇಲೆ ಭೀಮಂ ನದಂತಿ. ಏನು ಸ್ವರ ಗೊತ್ತ? ಏನು ಸ್ವರ? ಭೀಮ ಸ್ವರ. ಭಯಂಕರ ಸ್ವರ ಅಲ್ಲ, ಬಹಳ ಕರ್ಕಶವಾಗಿರತಕ್ಕಂಥ ಧ್ವನಿ. ಭೀಮನ್ ನದಂತಿ. ಆಮೇಲೆ ರೋಯಮಾಣ ಕ್ಷುದಯ. ಕಣ್ಣು ಒಂದೇ ಸಮಯ ಹೋಗ್ತಾ ಉಂಟು, ತಿನ್ಲಿ ಕೊಡಿ ಅಂತ ಒಂದೇ ಕೇಳ್ತಾ ಉಂಟು. ರೋಯಮಾಣ ಕ್ಷುದಯ. ಆದ್ರಿಂದಲೇ ಕಾಣುತ್ತೆ. ಇಂಥ ಕೃತ್ಯವನ್ನು ತಯಾರು ಮಾಡಿ ಅದಕ್ಕೆ ಸರಿಯಾದ ಆಹಾರ ಕೊಡೋದು ನಮ್ಮ ಮೇಲೆ ಛೂ ಬಿಟ್ರೆ ನಮಗೆ ಇದನ್ನು ಏನು ಅಂತ ಕೃತ್ಯ ಅಂತ ಕರೀತಾರೆ. ಇಂತಹ ಕೃತ್ಯವನ್ನು ನಿಯಮನ ಮಾಡತಕ್ಕಂಥವಳು ದುರ್ಗೆ, ಅವರಿಗೆ ಕಾತ್ಯಾಯನ. ಪ್ರತಿದಿನ ನಮ್ಮ ಜೀವನದಲ್ಲಿ ದುರ್ಗಾ ಮಂತ್ರವನ್ನು ಜಪ ಮಾಡೋದು. ಕಾತ್ಯಾಯನಿ ಎನ್ನುವ ಶಬ್ದದಿಂದ ಕಾತ್ಯಾಯಿನ್ಯೈ ನಮಃ ಹೇಳಿಕೆ ಕಷ್ಟ ಆಯ್ತಾ? ಹೇ ಕಾತ್ಯಾಯಿನಿ, ನಿನಗೆ ನಮಸ್ತೆ.
ಕಾತ್ಯಾಯಿನಿ ನಿನಗೆ ನಮಸ್ಕಾರ ಅಂತ ಪ್ರತಿ ದಿವಸ ಒಂದು 10 ಆದರೂ ಕೂಡ ನಾವು ಈ ಮಂತ್ರವನ್ನು ಜಪ ಮಾಡಿಕೊಂಡು ಬಂದೆವು ಅಂತಂದ್ರೆ ನಮ್ಮ ದೇಶಕ್ಕೆ ಏನು ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಮಾಡಿದವರು ಉಚ್ಚಾರ ಮಾಡ್ತಾರೆ. ನಮ್ಮ ದೇಶಕ್ಕೆ ಒಳ್ಳೆಯದ, ನಮ್ಮ ಬೇರೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ ಇಷ್ಟು ತಾಕತ್ತು ಈ ಮಂತ್ರಕ್ಕೆ ಉಂಟಲ್ಲ. ಇಂತಹ ಕಾತ್ಯಾಯಿನಿ ಮಂತ್ರವನ್ನು ಈ ಹೆಣ್ಣುಮಕ್ಕಳು ತಾವು ಜಪ ಮಾಡಿಕೊಂಡು ಕೃಷ್ಣನನ್ನು ಒಲಿಸುವಿಕೆ ಅಂತ ಪ್ರಯತ್ನ ಪಟ್ಟರು. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ, ಭಾಗವತ ಯಾಕೆ ಓದಬೇಕು, ಎಲ್ಲರೂ ಯಾಕೆ ಓದಬೇಕು? ನಮ್ಮ ದೈನಂದಿನ ಜೀವನ ನಾವು ಪ್ರತಿನಿತ್ಯ ಕೇಳತಕ್ಕಂತಹ ಕೆಲವು ಉಂಟಲ್ಲ, ರಕ್ತ ಕುದೀತದೆ ಹೇಳುವಾಗ, ಅದಕ್ಕೆ ಪರಿಹಾರ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಭಾಗವತ ಓದಬೇಕು ಅಂತ. ಏನು ಪರದೇಶಕ್ಕೆ ಓಡುವುದು, ಜೊತೆಯಲ್ಲಿ ಕುರ್ಚಿಯಲ್ಲಿ ಯಾವುದು ಇನ್ನೂ ತೀರ್ಮಾನ ಶಿವರಾಮ ಡೆಲ್ಲಿಯಲ್ಲೇ ಕುರ್ಚಿ. ಅವನು ಈ ಶಿವರಾಮ ಬರ್ತಾನೆ ಅಂತ ನಮ್ಮ ಪರದೇಶಕ್ಕೆ ಹಾಕ, ಯಾಕೆ ಇದ್ರೆ ಇವರಿಗೆ ಪರಿಹಾರ ಕೊಟ್ಟರೆ ಸರ್ಕಾರದಲ್ಲಿ ಸರ್ಕಾರ ಬೇಕು ಅಂತ ಕರ್ನಾಟಕದಲ್ಲಿ ಬೇಕು ಅಂತ ಅದಕ್ಕೆ ಏನ್ ಮಾಡಿದ ಬರೇ ಓದಿದ್ರೆ ನಮ್ಮಿಂದ ಏನಾಗ್ತಿಲ್ಲ ಪ್ರಚಾರ ಅಲ್ಲ. ಅಲ್ಲಿ ಹೋಗಿ ಮಾಡೋದು ಏನು? ಭಾರತವನ್ನು ತೆಗೆದು ಭಾರತ ಹಾಗೆ ಭಾರತದಲ್ಲಿ ಅವಸರವಿಲ್ಲ ಇವಸರಿಲ್ಲ, ಎರಡು ಮನೆಗಿಂತ ನೋಡಿಲ್ಲ, ಅವಸರವಿಲ್ಲ ಇವಸರಿಲ್ಲ, ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಇಲ್ಲ, ಹಾಗಿಲ್ಲ ಹೀಗಿಲ್ಲ. ಹೆಸರು ಸರಿ ರಾಗಶಬ್ದ ಕಥೆಯನ್ನು ಗೊತ್ತಾ ನಿಮಗೆ? ಶಾಸ್ತ್ರಕಾರ ಕೊಟ್ಟ ಅನುರಾಗ ಶಬ್ದಕ್ಕೆ ಬೇರೆ ಅರ್ಥ, ಬರೇ ರಾಗ ಶಬ್ದಕ್ಕೆ ಬೇರೆ ಅರ್ಥ. ಅನುರಾಗ ಶಬ್ದ ಕರ್ತವ್ಯ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರೋದು. ಅಲ್ಲಿ ಅನುರಾಗ ಶಬ್ದಕ್ಕೆ ಪ್ರೀತಿಯಿಂದ ಅರ್ಥ, ಸಾನುರಾಗ ಅಂದ್ರೆ ಪ್ರೀತಿಯಿಂದ ಕೂಡಿಕೊಂಡು ಅರ್ಥ. ಬರೇ ರಾಗ ಶಬ್ದ ಕರ್ತೇನು ಗೊತ್ತಾ? ಯಾವುದು ಒಳ್ಳೆಯದಲ್ಲವೋ ಒಳ್ಳೆಯದನ್ನು ಒಳ್ಳೆಯದು ತಿಳ್ಕೊಳ್ಳೋದಕ್ಕೆ ರಾಗ ಅಂತ ಸರಿ ಉಂಟಾಗಿ. ಪಾಕಿಸ್ತಾನ ಒಳ್ಳೆಯದಲ್ಲ, ಚೀನಾ ಒಳ್ಳೆಯದಲ್ಲ, ಆದರೆ ಪಾಕಿಸ್ತಾನದಲ್ಲಿ ಜಿಂದಾಬಾದ್ ಅಂತಂದ್ರೆ ಅವರಿಗೆ ಅರಮನೆ ಸರ್ಕಾರ, ಭಾರತ ಮಾತಾಕಿ ಜೈಲಲ್ಲಿ ಜೈಲಲ್ಲಿ ತೋರಿಸಿದ್ರು. ಸರಿ ಉಂಟಲ್ಲ ಹೆಸರು ಅಶೋಭನೆ. ಅಶೋಭನೆ ಇದು ನನ್ನ ಮಾತಲ್ಲ, ಶಾಸ್ತ್ರಕಾರರ ಮಾತು, ಹಿರಿಯರು ಹೇಳಿರ್ತಕ್ಕಂಥ ಮಾತು. ಅಶೋಭನೆ ಯಾವುದು ಶೋಭನ ಅಲ್ಲವೋ, ಯಾವುದು ಒಳ್ಳೆಯದು ಅಲ್ಲವೋ ಅದರಲ್ಲಿ ಶೋಭನತ್ವ ಬುದ್ಧಿ, ಒಳ್ಳೆಯದು ಇರತಕ್ಕಂಥ ಬುದ್ಧಿಗೆ ರಾಗ ಅಂತ. ಬುದ್ಧಿಗೂ ರಾಗ ಅಂತಿದ್ದು, ಬುದ್ಧಿ ಉಳಿದಿಗೂ ರಾಗ. ಭಾಗವತ ಏನುಂಟು ಭಾಗವತದಲ್ಲಿ? ಜನಮೇಲೆ ಯಜ್ಞಕ್ಕೆ ತೊಡಗಿದ್ನ ಅಷ್ಟೂ ಸರ್ಪಗಳನ್ನು ಕಚ್ಚಿಸುವ ತಕ್ಷಕ, ಆದರೆ ಅಷ್ಟೂ ಸರ್ಪಗಳು ತಕ್ಷಕನನ್ನು ತಲೆಗಿಟ್ಟುಕೊಂಡು ಅವ ಯಜ್ಞಕ್ಕೆ ತೊಡಗಿದ್ನ. ಯಜ್ಞಕ್ಕೆ ತೊಡಗುವಾಗ ಅವ ಏನು ಆಲೋಚನೆ ಮಾಡಿಲ್ಲ ಎನ್ನ ಪರೀಕ್ಷಿತ ಸತ್ತ, ತಕ್ಷಕದಿಂದ ಸತ್ತ. ಖುಷಿಯಾಗಬೇಕು ಅವನಿಗೆ, ಯಾರಿಗೆ? ಎನ್ನ ಪರೀಕ್ಷಿತ ರಾಜನಿಗೆ ಖುಷಿಯಾಗಬೇಕು. ಯಾಕೆ? ಋಷಿಗೆ ತಮಾಷೆ ಮಾಡಿದ್ದಾನೆ, ಋಷಿಯ ಕೊರಳಿಗೆ ಹೆಣ ಹಾಕಿದ್ದಾನೆ, ಅದರಿಂದ ಖುಷಿಯಾಗಬೇಕು ಅವನಿಗೆ ಎಂತ ಆಲೋಚನೆ ಪಟ್ಟಣ. ಜನಮೇಜಯ ತನ್ನ ಅಪ್ಪನ ದೋಷ ಇದ್ರೂ ಕೂಡ ಆ ದೋಷವನ್ನು ಜನಮೇಜಯ ಟಾಂತ ಮಾಡಿಕೊಂಡು ಬಂದನ ಇಲ್ಲ. ಮತ್ತೆ ಅಪ್ಪನನ್ನು ತಕ್ಷಕ ಕೊಂದಿದ್ದಾನೆ ಅಂತ ಹೇಳಿದ ಯಜ್ಞಕ್ಕೆ ತೊಡಗಿರುತ್ತೆ. ಅಂದ್ರೆ ನಮ್ಮ ಹಿರಿಯರಲ್ಲಿ ದೋಷ ಇದ್ರೂ ಕೂಡ ಆ ದೋಷವನ್ನು ನಾವು ಇನ್ನೊಂದಡೆ ಟಾಂತ ಮಾಡಿಕೊಂಡು ಬರಬಾರದು ಎನ್ನುವುದು ಜನನಿಂದ ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ದೋಷಗಳು ಇದ್ರೂ ಕೂಡ ಅದನ್ನು ಪರದೇಶಕ್ಕೆ ಹೋಗಿ ಟಾಮ್ ಮಾಡಿಕೊಂಡು ಬರಬಾರದು ಎನ್ನುವುದು ಜನನಿಂದ ಕಲಿಬೇಕು. ಅದಕ್ಕೋಸ್ಕರ ಭಾಗವತ ಓದಬೇಕು. ಏನಾಗಿದೆ ಅಂತ ನೋಡಿ, ಭಾಗವತ ಬೇಡ, ಆಚೆ ರಾಮಾಯಣ ಬೇಡ, ಆಚೆ ಮಹಾಭಾರತ, ಈ ಉತ್ತರಾಯಣ ಬೇಡ. ಇದು ಭಾಗವತದಿಂದ ನಾವು ಜನಮೇಜಯದಿಂದ. ಆದ್ರಿಂದ ಮಕ್ಕಳಿಗೆ ಮತ್ತೆ ಶಾಲೆಯ ವಿದ್ಯಾರ್ಥಿಗಳಿಗೆ ಹೆಸರೇನು ಗೊತ್ತಾ? ಛಾತ್ರ ಅಂತ ಹೆಸರು. ಛಾತ್ರ ಅಂತ. ಮಗನು ಅಪ್ಪನ ಶಿಷ್ಯ,
ಶಾಲೆಯ ವಿದ್ಯಾರ್ಥಿಗಳು ಕೂಡ ಅಧ್ಯಾಪಕರ ಶಿಷ್ಯರು. ಅವರಿಗೆ ಸಂಸ್ಕೃತದ ಹೆಸರು ಛಾತ್ರ ಅಂತ. ಏನು ಗುರುಗಳಲ್ಲಿ ಅಪ್ಪ ಅಮ್ಮನಲ್ಲಿ ಏನಾದರೂ ದೋಷ ಇದ್ರೂ ಕೂಡ ದೋಷವನ್ನು ಆಚ್ಛಾದನೆ ಮಾಡ್ತಾರೆ. ಆದ್ದರಿಂದ ಛಾತ್ರ ಆಚ್ಛಾದನೆ ಮಾಡಿ ಅಪ್ಪ ಅಮ್ಮನನ್ನು ರಕ್ಷಣೆ ಮಾಡ್ತಾರೆ. ಅದರಿಂದ ಛಾತ್ರ. ಅದರಿಂದ ನಾವು ಜನ್ಮೇಜಯದಿಂದ ಅದನ್ನು ಕಲಿಯಬೇಕು. ಇವುಗಳಲ್ಲಿ ನಾವು ಅದನ್ನು ಚಿಂತನೆ ಮಾಡೋದು. ಸ್ವಲ್ಪ ಇವುಗಳಿಗೆ ಒಳ್ಳೆಯ ಬುದ್ಧಿ ಬರಲಿ. ನಮ್ಮ ದೇಶದ ಬಗ್ಗೆ ನಮ್ಮ ದೇಶಕ್ಕೆ ಹೋಗಿ ಕಾಂತ ಮಾಡಿಕೊಂಡು ಬರಬಾರದು ಎನ್ನುವುದು ಜನಮೇಜಯನ ಕಥೆಯಿಂದ ಗೊತ್ತಾಗುತ್ತೆ. ಅಂತಹ ಜನಮೇಜಯ ಹೊರಟಿರತಕ್ಕಂಥ ಈ ಭಾಗವತ ಕಾತ್ಯಾಯನಿಂದ ನಾವು ನೋಡಿದೆವು. ಪ್ರತಿ ದಿವಸ ಕಾತ್ಯಾಯನ ಉಪಾಸನೆ ಮಾಡೋಣ, ದೇಶಕ್ಕೆ ನಮ್ಮ ಕೊಡುಗೆ ಕೊಡೋಣ. ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಸಾಯಂಕಾಲ ಪುನಃ 5 ಗಂಟೆಗೆ ಸೇರೋಣ.